ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ವಿಶೇಷ ಆದಿಪಾಶ್ಚಾತ್ಯ ದೇಶಧಾರಿಣಿ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಹರಿನಾಮ ಮಹಾತ್ಮೆ. ಇದರಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಶಾಸ್ತ್ರಗಳಿಂದ ಹರಿನಾಮದ ಬಗ್ಗೆ ಮಹಿಮೆಗಳನ್ನು ವರ್ಣಿಸಿದ್ದಾರೆ. ಅದರ ಬಗ್ಗೆ ನೋಡೋಣ. ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಇದ್ದೇನೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಲ್ಲ? ಹಾ ಪ್ರಭುಜಿ. ಕ್ಲಾಸ್ ಸ್ಟಾರ್ಟ್ ಮಾಡೋ ಮೊದಲು ಪಂಚತತ್ವ ಅವರ ಆಶೀರ್ವಾದ, ಅದಕ್ಕಾಗಿ ಇದನ್ನು ಹೇಳೋಣ. ಕಾಣಿಸ್ತಾ ಇದೆ ಸ್ಕ್ರೀನ್, ಅದನ್ನು ದಯವಿಟ್ಟು ರಿಪೀಟ್ ಮಾಡಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ಹರೇ ಕೃಷ್ಣ ಪ್ರಭುಜಿ. ಶಾಸ್ತ್ರಗಳಿಂದ ಬಂದ ಮಹಿಮೆಗಳು. ಹಿಂದಿನ ಕ್ಲಾಸಲ್ಲಿ ಅವಲೋಕನ ಇದನ್ನು ನೋಡಿದ್ವಿ. ಅವಲೋಕನದಲ್ಲಿ ನಾವು ಜೀವನದ ಈ ನಿಜವಾದ ಗುರಿ ಕೃಷ್ಣ ಪ್ರೇಮ, ಅದನ್ನು ಇಲ್ಲಿ ನಾವು ಈ ಕ್ಲಾಸನ್ನು ಸಹ ಮಾಡ್ತಾ ಇರುವುದು. ಇದೆಲ್ಲ ನಾವು ಮಾಡ್ತಾ ಇರೋದು ನಾವು ಕೃಷ್ಣ ಪ್ರೇಮವನ್ನು ಪಡೀಲಿಕ್ಕಾಗಿ. ಆಮೇಲೆ ಅವಲೋಕನದಲ್ಲಿ ನೋಡಿದ್ವಿ ಹೇಗೆ ನಾವು ಕೃಷ್ಣನ ಸಂಬಂಧನವನ್ನು ನಾವು ಮರ್ತಿದ್ದೀವಿ. ಆಮೇಲೆ 84 ಲಕ್ಷ ಜೀವರಾಶಿಗಳು, ಅದರ ಯೋನಿಗಳಲ್ಲಿ ಜೀವಾತ್ಮ ಬೇರೆ ಬೇರೆ ಬ್ರಹ್ಮಾಂಡವನ್ನು ಭ್ರಮಣ ಮಾಡ್ತದೆ, ಇದೆಲ್ಲ ನೋಡಿದ್ವಿ. ಇವತ್ತು ಶಾಸ್ತ್ರಗಳಿಂದ ಬಂದ ಮಹಿಮೆಗಳು, ಅಂದ್ರೆ ಶಾಸ್ತ್ರಗಳಲ್ಲಿ ಹರಿನಾಮದ ಬಗ್ಗೆ ಮಹಿಮೆಗಳನ್ನು ವರ್ಣಿಸಿದ್ದಾರೆ. ಅದನ್ನು ನೋಡೋಣ. ಈಗ ಯಾರೇ ಒಬ್ಬ ವ್ಯಕ್ತಿ, ಪ್ರಮುಖ ವ್ಯಕ್ತಿ, ಅವನ ಪ್ರಾಮುಖ್ಯತೆ ನಮ್ಗೆ ಹೇಗೆ ಗೊತ್ತಾಗ್ತದೆ? ಅವನಿಗೆ ತುಂಬಾ ಒಳ್ಳೆಯ ಗುಣಗಳು ಇರ್ತದೆ, ಅವನ ನಡತೆಗಳು, ಅವನು ಹೇಗೆ ಬೇರೆಯವರಿಗೆ ಸಹಾಯವನ್ನು ಮಾಡ್ತಾನೆ ಅಥವಾ ಪರೋಪಕಾರವನ್ನು ಮಾಡ್ತಾನೆ, ಎಷ್ಟೊಂದು ಕ್ರೈಟೀರಿಯಾಗಳು ಇದೆ ನಾವು ನೋಡ್ಲಿಕ್ಕೆ. ಈಗ ನಾವು ಒಂದು ಈ ರೀತಿ ಆಲೋಚನೆ ಮಾಡೋಣ. ಈ ನಮ್ಮ ಮನೆಗೆ ಸಡನ್ ಆಗಿ ಪ್ರೈಮ್ ಮಿನಿಸ್ಟರ್ ಬಂದು ಬಿಡ್ತಾರೆ ಅಂತ ತಿಳ್ಕೊಳ್ಳೋಣ. ನಾವು ಅವರನ್ನು ಹೇಗೆ ಸ್ವಾಗತ ಮಾಡ್ತೇವೆ? ಪ್ರಶ್ನೆ ಇದು ಎಲ್ರಿಗೂ. ಇಲ್ಲಿ ಪ್ರಧಾನಮಂತ್ರಿಗಳು ಬಂದಿದ್ದಾರೆ, ಮೋದಿ ಅಂತ.
ಪ್ರಧಾನಮಂತ್ರಿ, ಈಗಿನ ಸದ್ಯದ ಪ್ರಧಾನಮಂತ್ರಿ. ಈಗ ಮೋದಿ ಬಂದ್ರು ನಮ್ಮ ಮನೆಗೆ ಅಂತ ಆದ್ರೆ ನಾವು ಹೇಗೆ ಸ್ವಾಗತ ಮಾಡ್ತೀವಿ? ನಮ್ಗೆ ತುಂಬಾ ಅದ್ಧೂರಿಯಿಂದ ಅಂತ ಒಂದು ಉತ್ತರ ಬರ್ಬೋದು. ಅದ್ಧೂರಿಯಿಂದ ನಾವು ಸ್ವಾಗತ ಮಾಡ್ತೀವಿ. ಮೋದಿ ಅಂತ ಒಬ್ರು ಒಂದು ದೇಶದ ಪ್ರಧಾನಿ ಮಾತ್ರ ಬಂದ್ರೆ ನಾವು ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಾವು ನೀಡ್ತೇವೆ. ಹಾಗಾದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕೃಷ್ಣ ಅವನು ನಮ್ಮ ಮನೆಗೆ ಬಂದ್ರೆ ನಾವು ಅವನನ್ನು ಹೇಗೆ ಆದರತೆಯಿಂದ ನಾವು ಸ್ವಾಗತ ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೋದು. ನಾವು ಪ್ರತಿ ಸಲ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ರೀತಿ ಜಪ ಮಾಡ್ಬೇಕಾದ್ರೆ ರಾಧಾ ಮತ್ತೆ ಕೃಷ್ಣ ಅವರು ಬರ್ತಾರೆ, ಸ್ವತಃ ಬರ್ತಾರೆ. ಅವರು ನಮ್ಮ ಕಣ್ಮುಂದೆ ಇರ್ತಾರೆ. ಅಥವಾ ಈ ಕೆಲವು ಶಾಸ್ತ್ರಗಳಲ್ಲಿ ಏನ್ ಹೇಳ್ತಾರೆ, ನಾಲಿಗೆಯಲ್ಲಿ ಕುಣಿತಾ ಇರ್ತಾರೆ, ನೃತ್ಯವನ್ನು ಮಾಡ್ತಾ ಇರ್ತಾರೆ. ಸೊ ಅವರು ಸ್ವತಃ ಬಂದಿದ್ದಾರೆ ರಾಧಾ ಮತ್ತೆ ಕೃಷ್ಣ ನಾವು ಕರೆದಾಗ. ಆವಾಗ ನಾವು ಎಷ್ಟು ಆದರತೆಯಿಂದ ನಾವು ಹರಿನಾಮ ಜಪವನ್ನು ನಾವು ಮಾಡಬೇಕು, ಇದರ ಬಗ್ಗೆ ನಾವು ಆಲೋಚನೆ ಮಾಡಬಹುದು. ಆಮೇಲೆ ಇನ್ನೊಂದು ಏನು ವಿಷಯ ಅಂದ್ರೆ, ಯಾವುದೇ ಶ್ರೇಷ್ಠ ವ್ಯಕ್ತಿ ಒಬ್ನು ಇದ್ರೆ ಅವನ ಮಹಿಮೆಗಳು ತುಂಬಾ ಇರ್ತದೆ. ಆ ಮಹಿಮೆಗಳ ಬಗ್ಗೆ, ಅವರ ಒಳ್ಳೆಯ ಗುಣಗಳ ಬಗ್ಗೆ ನಮಗೆ ಗೊತ್ತಾದ್ರೆ ನಮ್ಮ ಗೌರವ ಆ ವ್ಯಕ್ತಿಯ ಪರವಾಗಿ ಇನ್ನೂ ಜಾಸ್ತಿ ಆಗ್ತದೆ, ಎಷ್ಟೊಂದು ಪಟ್ಟು ಜಾಸ್ತಿ ಆಗ್ತದೆ. ಸೊ ಅದೇ ರೀತಿ ಹರಿನಾಮ ಅಥವಾ ನಾಮಪ್ರಭು ಅಂತ ಹೇಳ್ತಾರೆ. ನಾಮಪ್ರಭು ಅಂದ್ರೆ ಹರಿನಾಮವು ಅದಕ್ಕೆ ಅವನು ಹರಿನಾಮ ಕೃಷ್ಣನಿಂದ ವಿಭಿನ್ನ. ಸೊ ಹರಿನಾಮಕ್ಕೂ ರೂಪ ಇದೆ. ಸೊ ಹರಿನಾಮದ ಮಹಿಮೆಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಹರಿನಾಮದ ಬಗ್ಗೆ ನಮಗೆ ಗೌರವ, ಅದರ ಬಗ್ಗೆ ನಾವು ಅಪ್ರಿಷಿಯೇಷನ್ ನಾವು ಏನು ಮಾಡ್ತೇವೆ ಅದು ಸಹ ಎಷ್ಟೊಂದು ಪಟ್ಟು ಜಾಸ್ತಿ ಆಗ್ತದೆ. ಅದಕ್ಕಾಗಿ ನಾವು ಈ ಶಾಸ್ತ್ರಗಳಲ್ಲಿ ವರ್ಣಿಸಿರುವಂತಹ ಈ ಮಹಿಮೆಗಳನ್ನು ನಾವು ನೋಡೋಣ. ಆವಾಗ ಇದನ್ನು ಅರ್ಥ ಮಾಡ್ಕೊಂಡಾಗ ಹರಿನಾಮದ ಮಹಿಮೆ ಎಷ್ಟೊಂದು ಅಪಾರವಾಗಿ ಇದೆ, ಅನಂತವಾಗಿ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ. ಅಷ್ಟೇ ಅಲ್ಲದೆ ನಾವು ಜಪ ಮಾಡಬೇಕಾದ್ರೆ ಚಾಂಟಿಂಗ್ ವಿತ್ ಅಪ್ರಿಷಿಯೇಷನ್, ಅಂದ್ರೆ ಗೌರವಪೂರ್ಣವಾಗಿ. ಮತ್ತು ಅಪ್ರಿಷಿಯೇಷನ್ ಅಂದ್ರೆ ಅದಕ್ಕೆ ಅಪ್ರಿಷಿಯೇಷನ್ಗೆ ವರ್ಡ್ ಗೊತ್ತಾ ಏನಾದರೂ ಕನ್ನಡದಲ್ಲಿ? ನಾವು ಅಷ್ಟೊಂದು ಹರಿನಾಮವನ್ನು ಈ ರೀತಿ ಗೌರವ ಕೊಟ್ಟು ಹೊಗಳ್ತಾ ಅದರ ಬಗ್ಗೆ ನಾವು ನಾಮ ಜಪವನ್ನು ನಾವು ಮಾಡಬೇಕು ಪ್ರತಿದಿನ ಮಾಡುವ ನಾಮ ಜಪವು ಸಹ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ನಾವು ಎಣಿಸ್ಕೊಳ್ಬಹುದು ಇವತ್ತಿನ ಜಪ ಅಷ್ಟೊಂದು ಕೇಂದ್ರೀಕರಣ ಮಾಡಲಿಲ್ಲ ನಾವು ಮನಸ್ಸನ್ನು, ಅಥವಾ ಕಾನ್ಸಂಟ್ರೇಟ್ ಮಾಡದೆ ನಾವು ಜಪ ಮಾಡಿದ್ವಿ, ಪರವಾಗಿಲ್ಲ ಅಂತ ಆ ರೀತಿ ಅನ್ಸ್ಕೊಳ್ಬಾರ್ದು. ಪ್ರತಿದಿನ ಜಪ ಮಾಡಬೇಕಾದ್ರೆ ಆದಷ್ಟು ಕಾನ್ಸಂಟ್ರೇಟೆಡ್, ಕೇಂದ್ರೀಕರಣ, ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಜಪವನ್ನು ಮಾಡಬೇಕು. ಆವಾಗ ನಮ್ಮ ಜಪ ದಿನದಿಂದ ದಿನಕ್ಕೆ ಇಂಪ್ರೂವ್, ಅಂದ್ರೆ ಜಪದಲ್ಲಿ ಪ್ರಗತಿಯನ್ನು ನಾವು ಹೊಂದಬಹುದು. ಅದಕ್ಕಾಗಿ ನಾವು ಕೆಲವು ಮಹಿಮೆಗಳನ್ನು ನೋಡೋಣ. ಯಾಕಂದ್ರೆ ನಾಮದ ಮಹಿಮೆಗಳು ಅನಂತವಾಗಿದೆ. ಅನಂತ ದೇವ ತನ್ನ 1000 ಹೆಡೆಗಳು ಇದೆ. ಅದರಲ್ಲಿ 1000 ಹೆಡೆಗಳಿಂದ ಬ್ರಹ್ಮನ 1 ದಿನದಷ್ಟು ಕಾಲ ವರ್ಣನೆ ಮಾಡಿದ್ರೂ ಸಹ ಕೃಷ್ಣನ ಗುಣಗಳು ಅಥವಾ ಹರಿನಾಮದ ಗುಣಗಳು ಇದು ಇನ್ನೂ ಮುಗಿಯುವುದಿಲ್ಲ. ಅಷ್ಟೊಂದು ಅಪಾರವಾದ ಮಹಿಮೆಗಳು ಇದೆ. ಆದರೆ ಶಾಸ್ತ್ರಗಳಲ್ಲಿ ಏನು ವಿವರಿಸಿದ್ದಾರೆ ಈ ಮಹಿಮೆಗಳನ್ನು, ಅದು ಒಂದೊಂದಾಗಿ ಸ್ವಲ್ಪ ನೋಡೋಣ. ಬೃಹನ್ನಾರದೀಯ ಪುರಾಣ, ನಮ್ಗೊತ್ತು 18 ಪುರಾಣಗಳು ಇದೆ. ಆಮೇಲೆ 108 ಉಪನಿಷತ್ತುಗಳು ಇದೆ. ಇಲ್ಲಿ ಎಲ್ಲ ಪುರಾಣಗಳು ಅಥವಾ
ಭಗವದ್ಗೀತೆ ಎಲ್ಲೆಲ್ಲ ಆ ನಾಮದ ಮಹಿಮೆಗಳನ್ನು ವರ್ಣಿಸಿದ್ದಾರೆ. ಅದರ ಒಂದೊಂದಾಗಿ ನೋಡೋಣ. ಬೃಹನ್ನಾರದಿಯ ಪುರಾಣದಲ್ಲಿ ಏನು ಹೇಳಿದ್ದಾರೆ? ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತೇವ 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 ಗತಿರನ್ಯಥಾ. ಈ ಕಲಿಯುಗ ಜಗಳ ಮತ್ತು ಡಂಬಾಚಾರಗಳಿಂದ ತುಂಬಿದೆ. ಇಲ್ಲಿ ಮೋಕ್ಷ ಅಂದ್ರೆ ಮೋಕ್ಷ ಒಂದು ಗುರಿ, ಆದ್ರೆ ಮೋಕ್ಷಕ್ಕಿಂತಲೂ ಮೇಲಿನದ್ದು ಶುದ್ಧ ಭಕ್ತಿ, ಕೃಷ್ಣ ಪ್ರೇಮ. ಅದೇ ಕೃಷ್ಣ ಪ್ರೇಮವನ್ನು ಪಡೆಯುವಂತಹ ಒಂದೇ ಮಾರ್ಗವೆಂದರೆ ಭಗವಂತನ ದಿವ್ಯ ನಾಮಗಳ ಜಪವನ್ನು ಮಾಡುವುದು. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಸೊ ಹರಿನಾಮದಲ್ಲಿ ನಮಗೆ ಎಷ್ಟೊಂದು ಹರಿನಾಮ ಇದೆ. ಸೊ ಇದೊಂದು ಒಂದು ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಬರ್ತದೆ ಇಲ್ಲಿ. ಏನು ಅಂದ್ರೆ ಹರಿನಾಮ ಅಂದ ತಕ್ಷಣ ಯಾವ ನಾಮ ಅಂತ, ಯಾವ ನಾಮ ಹರಿನಾಮ ಅಂದ ತಕ್ಷಣ ಯಾರು ಹೇಳ್ತೀರಿ? ವಿಷ್ಣುವಿನ ಹರೇ ಕೃಷ್ಣ ಮಹಾಮಂತ್ರ ಇದೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಬಿಟ್ಟು ಬೇರೆಯವರು ಬೇರೆ ಹರಿನಾಮವನ್ನು ಮಾಡ್ತಾರೆ. ನಾರಾಯಣ ವಿಷ್ಣುವಿನ ನಾಮ ಪ್ರಭು. ವಿಷ್ಣುವಿನ ನಾಮವನ್ನು ವಿಷ್ಣು ಸಹಸ್ರನಾಮ ಮಾಡಬಹುದು. ಕೆಲವರು ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ್ ಅಂತ ಮಾಡ್ಬೋದು. ಕೆಲವರು ಓಂ ನಮೋ ನಾರಾಯಣಾಯ ಅಂತ ಮಾಡ್ಬೋದು. ಅಥವಾ ಕೆಲವರು ಓಂ ನಮೋ ಭಗವತೆ ವಾಸುದೇವಾಯ. ಇದೆಲ್ಲ ಹರಿನಾಮನ? ಉತ್ತರ ಏನು? ಹೌದು ಪ್ರಭುಜಿ, ಹರಿನಾಮ. ಹೌದು. ಸೊ ಇದೆಲ್ಲ ಹರಿನಾಮನೇ. ವಿಷ್ಣು ಸಹಸ್ರನಾಮ ಮಾಡಿದ್ರು ಹರಿನಾಮ. ಆಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ಅಂದ್ರು ಅದು ಹರಿನಾಮ. ಆಮೇಲೆ ಹರೇ ಕೃಷ್ಣ ಮಹಾಮಂತ್ರ ಹೇಳಿದ್ರು ಹರಿನಾಮ. ಬೇರೆ ಓಂ ನಮೋ ನಾರಾಯಣಾಯ ಅಥವಾ ಓಂ ಕೃಷ್ಣಾಯ ನಮಃ, ಈ ರೀತಿ ಕೃಷ್ಣ ಮತ್ತು ವಿಷ್ಣು ತತ್ವದ ಯಾವ ಹೆಸರುಗಳನ್ನು ಹೇಳಿದ್ರು ಅದು ಹರಿನಾಮವೇ ಆಗ್ತದೆ. ಈ ಪಾಯಿಂಟ್ ಅನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಹರಿನಾಮ ಅಂದ್ರೆ ಯಾವ ಹರಿನಾಮವನ್ನು ಮಾಡಬಹುದು. ಆದರೆ ಹರೇ ಕೃಷ್ಣವನ್ನು ಮಹಾಮಂತ್ರ ಅಂತ ಹೇಳಿದ್ದಾರೆ. ಯಾತಕ್ಕಾಗಿ? ಕಲಿಯುಗದ ಯುಗ ಧರ್ಮದ ನಾಮ. ಕಲಿಯುಗದ ಯುಗ ಧರ್ಮದ ನಾಮ. ಮತ್ತೆ ಇನ್ನೊಂದಂದ್ರೆ 1000 ವಿಷ್ಣು ನಾಮ ಈಸ್ ಈಕ್ವಲ್ ಟು 1 ರಾಮನಾಮ, ಮತ್ತೆ 3 ರಾಮನಾಮ ಈಸ್ ಈಕ್ವಲ್ ಟು 1 ಕೃಷ್ಣನಾಮ. ಸೊ ಹರೇ ಕೃಷ್ಣ ಮಹಾಮಂತ್ರದಲ್ಲಿ 4 ಕೃಷ್ಣ ಅಲ್ವಾ? ಹರೇ ಕೃಷ್ಣ 4 ಕೃಷ್ಣ 4 ರಾಮ ಬರುವುದರಿಂದ 16 ಸಲ ವಿಷ್ಣು ಸಹಸ್ರನಾಮ ಹೇಳಿದಷ್ಟು ಇಫೆಕ್ಟ್ ಏನು ಪ್ರತಿಫಲ ಅಥವಾ ರಿಸಲ್ಟ್ ಅದು ನಮಗೆ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರಿಂದ ಸಿಗ್ತದೆ. ಇದರ ಅರ್ಥ ಏನು ಅಂದ್ರೆ ವಿಷ್ಣು ಭಕ್ತ ಅವನು ವಿಷ್ಣು ಸಹಸ್ರನಾಮ ಮಾಡುವುದು ಅದು ಕೀಳು ಮಟ್ಟದ್ದು ಅಂತ ನಾವು ಅದನ್ನು ಭಾವಿಸಬಾರ್ದು. ಈ ಕೆಲವು ಭಕ್ತರು ಈ ಅಪರಾಧವನ್ನು ಮಾಡ್ತಾರೆ. ಅದರಿಂದ ಈ ಅಪರಾಧವನ್ನು ನಾವು ಮಾಡಬಾರ್ದು. ಅವನು ವಿಷ್ಣು ಸಹಸ್ರನಾಮವನ್ನು ಮಾಡ್ತಾ ಇದ್ದಾನೆ, ಅವನು ನಮಗಿಂತ ಕೀಳು ಮಟ್ಟದವನು ಅಂತ ಆ ರೀತಿ ನಾವು ಭಾವಿಸಬಾರ್ದು. ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ದೇವೆ, ಅವರೇನು ಬರೇ ರಾಮನಾಮ ಮಾಡ್ತಾ ಇದ್ದಾರೆ, ಅವರು ಕೀಳು ಮಟ್ಟದವರು, ಆ ರೀತಿ ಭಾವಿಸಬಾರ್ದು. ಇದು ಅಪರಾಧ ಆಗ್ತದೆ. ಸೊ ಅದರಿಂದ ಯಾವುದೇ ವಿಷ್ಣು ಸಹಸ್ರನಾಮ ಹೇಳಲಿ ಅಥವಾ ರಾಮನಾಮ ಹೇಳಲಿ, ಬೇರೆ ಕೃಷ್ಣನಾಮ ಹೇಳಲಿ ಅಥವಾ ಹರೇ ಕೃಷ್ಣ ಮಹಾಮಂತ್ರ ಹೇಳಲಿ, ಎಲ್ಲರೂ ವೈಷ್ಣವರೇ. ಬೇರೆ ಬೇರೆ ವೈಷ್ಣವರಲ್ಲಿ ಬೇರೆ ಬೇರೆ ಡಿಗ್ರಿ, ಬೇರೆ ಬೇರೆ ರೀತಿಯ ವೈಷ್ಣವರು ಇರ್ತಾರೆ. ಈಗ ವೈಕುಂಠ ಲೋಕ ಅಂದಾಗ ಅಲ್ಲಿ ಅನಂತ ಗ್ರಹಗಳು ಇದೆ. ಮತ್ಸ್ಯ ಲೋಕ, ಕೂರ್ಮ ಲೋಕ, ನರಸಿಂಹ ಲೋಕ, ಆಮೇಲೆ ಅಯೋಧ್ಯ, ಕೃಷ್ಣ ಲೋಕ, ವಾಮನ. ಸೊ ಈ ರೀತಿ ಅನಂತ ಗ್ರಹಗಳು ಇದೆ. ಬೇರೆ ಬೇರೆ ಗ್ರಹಗಳಿಗೆ ಕೆಲವರು ಆಕರ್ಷಿತರಾಗಬಹುದು. ಕೆಲವು ಭಕ್ತರು
ನರಸಿಂಹನಿಗೆ ಆಕರ್ಷಿತರಾಗ್ಬೋದು, ಕೆಲವರು ವಿಷ್ಣುವಿಗೆ ಆಕರ್ಷಿತರಾಗ್ಬೋದು. ವಿಷ್ಣುವಿಗೆ ಆಕರ್ಷಿತರಾದವರು ವಿಷ್ಣು ಸಹಸ್ರನಾಮ ಹೇಳ್ಬೋದು. ಆವಾಗ ನಾವು, ಓ ನೀನು ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದೀಯ, ನೀನು ಹರೇ ಕೃಷ್ಣ ಮಹಾಮಂತ್ರವನ್ನು ಯಾಕೆ ಹೇಳಬಾರ್ದು ಅಂತ ಈ ರೀತಿ ನಾವು ಹೇಳಲಿಕ್ಕಾಗೋದಿಲ್ಲ. ಅವರಿಗೆ ಸ್ವಾಭಾವಿಕವಾಗಿ ಯಾವ ಆಕರ್ಷಣೆ ಇರ್ತದೆ ಅದರ ಪ್ರಕಾರ ಅವರು ಆ ಜಪವನ್ನು ಮಾಡ್ತಾರೆ. ಅದನ್ನು ನಾವು ಅವರಿಗೆ ಪ್ರೋತ್ಸಾಹ ನೀಡಬೇಕು, ಇನ್ಸ್ಪಿರೇಷನ್ ಅನ್ನು ನೀಡಬೇಕು, ಅಪರಾಧಗಳನ್ನು ಮಾಡಬಾರ್ದು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಜಾಗರೂಕತೆಯಿಂದ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಆದ್ರೆ ಕಲಿಸಂತರಣ ಉಪನಿಷತ್ತಲ್ಲಿ ಖಂಡಿತವಾಗಿ ಹೇಳಿದ್ದಾರೆ ಏನು ಅಂದ್ರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಕನಾಂ ಕಲಿಕಲ್ಮಷನಾಶನಂ ನಾಥ ಪರತ್ತರೋಪಾಯ ಸರ್ವವೇದೇಶು ದೃಶ್ಯತೆ. ಆದ್ರೆ ಮಹಾಮಂತ್ರ ಬೆಸ್ಟ್ ಈಸ್ ಹರೇ ಕೃಷ್ಣ ಮಹಾಮಂತ್ರ. ಯಾಕಂದ್ರೆ ಅದನ್ನು ಮಹಾಮಂತ್ರ ಅಂತ ಹೇಳಿದ್ದಾರೆ, ವೆರಿ ವೆರಿ ಪವರ್ಫುಲ್. ಯಾತಕ್ಕಾಗಿ ಅಂತ ನಾನು ಇದು ಹೇಳಿದೆ ಜಸ್ಟ್. 16 ಸಲ ವಿಷ್ಣು ಸಹಸ್ರನಾಮ ಹೇಳಿದ ಫಲ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರಲ್ಲಿ ಸಿಕ್ಕಿ ಬಿಡುತ್ತದೆ. ಅದರಿಂದ ವೆರಿ ಪವರ್ಫುಲ್. ಅದಕ್ಕಾಗಿ ಕಲಿಯ ಈ ದಂಬಾಚಾರ ಜಗಳ ತುಂಬಿದಂತಹ ಈ ಕಲಿಯುಗದಲ್ಲಿ ಈ ಪಾಪಗಳು ತುಂಬಾ ಜಾಸ್ತಿ, ಮತ್ತೆ ಕಲ್ಮಶಗಳು ತುಂಬಾ ಜಾಸ್ತಿ ಇರುವುದರಿಂದ ಈ ಕಲಿಯ ಕಲ್ಮಶಗಳನ್ನು ನಾಶ ಮಾಡಲಿಕ್ಕೆ ಕಲ್ಮಶ ನಾಶನ, ಅದಕ್ಕಾಗಿ ಈ ಷೋಡಶಕ ನಾಮ್ ಅಂದ್ರೆ 16 ಸಿಲೆಬಲ್ಗಳುಳ್ಳಂತಹ ಹರೇ ಕೃಷ್ಣ ಮಹಾಮಂತ್ರ ಇದನ್ನು ಜಪ ಮಾಡುವುದು ವೇದಗಳಲ್ಲಿ ನೋಡಿದ್ರೂ ಸಹ ಇದಕ್ಕಿಂತ ಉನ್ನತವಾದ ಉಪಾಯ ಇಲ್ಲ ಅಂತ ಕಲಿಸಂತರಣ ಉಪನಿಷತ್ತಲ್ಲಿ ಬ್ರಹ್ಮದೇವ ಅವನು ಹೇಳ್ತಾರೆ. ಸೊ ಇದರಿಂದ ನಮ್ಗೆ ಗೊತ್ತಾಗ್ತದೆ ಹರೇ ಕೃಷ್ಣ ಮಹಾಮಂತ್ರ ತುಂಬಾ ಪವರ್ಫುಲ್. ಅದರ ಅರ್ಥ ಏನು ಅಂದ್ರೆ ಬೇರೆ ಭಗವಂತನ ನಾಮಕ್ಕೆ ಪವರ್ ಇಲ್ಲ ಅಂತ ಅಲ್ಲ. ನಮಗೆ ಅಜಾಮಿಲನ ಕತೆ ಗೊತ್ತು. ನಾರಾಯಣ ಅಂತ ಒಂದೇ ನಾರಾಯಣನ ಹೆಸರು ಹೇಳಿದ್ರು ಸಹ ಅವನಿಗೆ ಎಲ್ಲ ಪಾಪಗಳು ನಾಶ ಆಯಿತು. ಸೊ ಎಲ್ಲ ಭಗವಂತನ ಒಂದು ನಾಮ ಕೂಡ ಅಷ್ಟು ಶಕ್ತಿಯುತವಾಗಿ ಇದೆ. ಆದ್ರೆ ಹರೇ ಕೃಷ್ಣ ಮಹಾಮಂತ್ರ ಗೋಲೋಕಧಾಮಕ್ಕೆ ಹೋಗ್ಲಿಕ್ಕೆ ಯಾರು ಆ ಶಿಷ್ಟವನ್ನು ಪಡ್ತಾರೆ ಅವರು ಜನರಲ್ಲಿ ಈ ಮಹಾಮಂತ್ರವನ್ನು ಜಪ ಮಾಡ್ತಾರೆ. ಹರೇ ಕೃಷ್ಣ. ಮುಂದೆ ಹೋಗೋಣ. ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ? ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಈ ಮಹಾನಾತ್ಮಗಳು ನನ್ನನ್ನು ಭಕ್ತಿಯಿಂದ ನಿರಂತರವಾಗಿ ಪೂಜಿಸ್ತಾರೆ. ಯಾವ ರೀತಿ ಪೂಜಿಸ್ತಾರೆ? ನನ್ನ ಮಹಿಮೆಗಳನ್ನು ಜಪ ಮಾಡ್ತಾರೆ. ಮಹಿಮೆಗಳನ್ನು ಅವರು ಗ್ಲೋರಿಫೈ ಮಾಡ್ತಾರೆ. ಆಮೇಲೆ ದೃಢ ನಿಶ್ಚಯದಿಂದ ನನ್ನ ನಾಮಜಪಗಳನ್ನು ಅವರು ಮಾಡ್ತಾರೆ. ಆಮೇಲೆ 10ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ? ಮಹರ್ಷಿಣಂ ಭೃಗುರ್ ಅಹಂ ಗಿರಾಮಸ್ಮಿ ಏಕಂ ಅಕ್ಷರಂ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಸ್ಥಾವರಣಂ ಹಿಮಾಲಯ. ಕಂಪನಗಳಲ್ಲಿ ನಾನು ಓಂ, ಮತ್ತೆ ಮಹರ್ಷಿಗಳಲ್ಲಿ ನಾನು ಭೃಗು ಋಷಿ, ಸ್ಥಿರ ವಸ್ತುಗಳಲ್ಲಿ ನಾನು ಹಿಮಾಲಯ, ಮತ್ತು ಯಜ್ಞಗಳಲ್ಲಿ ಸರ್ವಶ್ರೇಷ್ಠ ಯಜ್ಞ ಸಂಕೀರ್ತನ ಯಜ್ಞ, ನಾಮಜಪ ಯಜ್ಞ. ಸೊ ಅದರಲ್ಲಿ ನಾನು ನಾಮಜಪ, ಯಜ್ಞಗಳಲ್ಲಿ ನಾನು ದಿವ್ಯ ನಾಮಗಳ ಜಪ ಅಂತ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸೊ ಆದ್ರಿಂದ ಹರೇ ಕೃಷ್ಣ ಮಹಾಮಂತ್ರ ಮತ್ತು ಭಗವಂತನಿಗೆ ವ್ಯತ್ಯಾಸ ಇಲ್ಲ. ಸೊ ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಶ್ರೀಮದ್ ಭಾಗವತ ಪುರಾಣದಲ್ಲಿ ಏನು ಹೇಳಿದ್ದಾರೆ? ಕೃತೇಯ ಧ್ಯಾಯತೋ ವಿಷ್ಣು ತ್ರೇತಾಯಾಂ ಯಜತೋ ಮಖೈ ದ್ವಾಪರೇ ಪರಿಚರ್ಯಾಯ ಖಲೋ ತದ್ ಹರಿಕೀರ್ತನಾತ್. ಇದನ್ನು ಯಾರು ಹೇಳ್ತೀರಿ? ಇದರ ಅರ್ಥ ಏನು? ಇದರ ಅರ್ಥ ಏನು? ಕೃತೇಯ ಧ್ಯಾಯತೋ ವಿಷ್ಣು ಅಂದ್ರೆ ಕೃತಯುಗ ಅಂದ್ರೆ ಯಾವ ಯುಗ? ಹೇಳಿ, ಪರವಾಗಿಲ್ಲ, ತಪ್ಪಾದ್ರೆ ಏನು ಪ್ರಾಬ್ಲಮ್ ಇಲ್ಲ, ಹೇಳಿ.
ಸ್ವಲ್ಪ ಇಂಟ್ರಾಕ್ಟಿವ್ ಆಗಿಟ್ರೆ ನಮಗೂ ಸ್ವಲ್ಪ ಜಾಸ್ತಿ ಅರ್ಥ ಸತ್ಯಯುಗ ಆಗ್ತದೆ. ಪ್ರಭು. ಸತ್ಯಯುಗದಲ್ಲಿ ಯಾವುದರ ಮೂಲಕ ಆತ್ಮ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ತಾ ಇದ್ರು? ಧ್ಯಾನದ ಮೂಲಕ. ಧ್ಯಾನ. ಅಷ್ಟಾಂಗ ಯೋಗ, ಧ್ಯಾನ. ಆಮೇಲೆ ತ್ರೇತಾಯಾಮ್ ಯಜತೋಮಕೈ, ತ್ರೇತಾಯುಗದಲ್ಲಿ, ಇದನ್ನು ನಾವು ಹಿಂದಿನ ಕ್ಲಾಸಲ್ಲೂ ಸಹ ಮೋಸ್ಟ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ? ತ್ರೇತಾಯುಗದಲ್ಲಿ ವಿಸ್ತಾರವಾದ ಯಜ್ಞಗಳನ್ನು ಮಾಡ್ತಾ ಇದ್ರು. ಆಮೇಲೆ ದ್ವಾಪರ ಯುಗದಲ್ಲಿ ದೇವಾಲಯಗಳಲ್ಲಿ ವಿಗ್ರಹಗಳ ಪೂಜೆ. ಆಮೇಲೆ ಕಲಿಯುಗದಲ್ಲಿ ಕೃಷ್ಣನ ದಿವ್ಯ ನಾಮಗಳ ಕೀರ್ತನೆ, ಕಲೋ ತತ್ ಹರಿ ಕೀರ್ತನಾತ್. ಸೊ ಭಾಗವತ ಪುರಾಣದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಏನು, ಕಲಿಯುಗದಲ್ಲಿ ಹರಿಕೀರ್ತನೆಯನ್ನು ಮಾಡಬಹುದು, ಆವಾಗ ಅತ್ಯುನ್ನತ ಪರಮ ಗುರಿಯನ್ನು ಸಾಧಿಸಬಹುದು ಅಂತ ಹೇಳಿದ್ದಾರೆ. ಸೊ ಇದನ್ನು ಭಾಗವತ ಪುರಾಣ. ಮತ್ತೆ ಭಾಗವತ ಪುರಾಣದಲ್ಲಿ ಇನ್ನೊಂದು ಅದೇ ಅಧ್ಯಾಯದಲ್ಲಿ ಒಂದು 3-4-5-6 ಶ್ಲೋಕಗಳ ಹಿಂದೆ ಏನು ಹೇಳಿದ್ದಾರೆ, ಇದು ಯಾರಾದ್ರೂ ಓದ್ತೀರಾ? ದಯವಿಟ್ಟು ಓದಿ, ಯಾರಾದ್ರೂ ಕಾಣಿಸ್ತದೆ ಶ್ಲೋಕ? ಕಾಣಿಸ್ತಾ ಇದೆಯಾ? ಯನ್ನಾಮಧೇಯಂ ಮ್ರಿಯಮಾನ ತುರಃ. ಹೇಮ ಮಾತಾಜಿ ಓದ್ತೀರಾ? ಹೇಳಿ, ಓದಿ. ಯನ್ನಾಮಧೇಯಂ ಮ್ರಿಯಮಾನ ಆತುರಃ ಪತನ ಸ್ಖಲನಾನ್ ವಾ ವಿವಸೋ ಗೃಣನ್ ಪುಮಾನ್ ವಿಮುಕ್ತ ಕರ್ಮಾರ್ಗಲ ಉತ್ತಮಂ ಗತಿಂ ಪ್ರಾಪ್ನೋತಿ ಯಕ್ಷಂತಿ ಅಲ್ವಾ, ಯಕ್ಷಂತಿ ನತಂ ಕಲೋ ಜನಾಃ. ಸೊ ಈ ಹರಿನಾಮ ಎಷ್ಟು ಅದ್ಭುತ ಅಂದ್ರೆ, ಜೀವನದ ಯಾವುದೇ ಸ್ಥಿತಿಯಲ್ಲೂ ಇದನ್ನು ಜಪ ಮಾಡಿದ್ರೂ ಸಹ ಅದು ನಮ್ಮನ್ನು ಐಹಿಕ ಬಂಧನದಿಂದ ಮುಕ್ತ ಮಾಡ್ತದೆ. ಒಬ್ನು ಸಾಯ್ತಾ ಇರುವಾಗ ಡೆತ್ ಬೆಡ್ ಅಲ್ಲಿ ಇರಬಹುದು, ಅಥವಾ ಅವನಿಗೆ ತುಂಬಾ ಅನಾರೋಗ್ಯ ಇದೆ, ಮಾರಣಾಂತಿಕವಾದ ಅನಾರೋಗ್ಯ ಇದೆ, ಅವನು ಅಲ್ಲೂ ಜಪ ಮಾಡಬಹುದು, ಅಥವಾ ಆರೋಗ್ಯಕರವಾಗಿ ಕೂಡ ಇರಬಹುದು. ಒಬ್ಬನು ನಡ್ಕೊಂಡು ಹೋಗ್ತಾ ಇರಬಹುದು, ಅಥವಾ ಜಾರಿ ಬೀಳ್ತಾ ಇರುವಾಗ ಅವನು ಹೇಳಬಹುದು, ಪ್ರಜ್ಞೆಯಿಂದ ಹೇಳಬಹುದು, ಅಥವಾ ಪ್ರಜ್ಞಾಹೀನ ಸ್ಥಿತಿಯಿಂದ ಈ ಭಗವಂತನ ನಾಮ ಜಪವನ್ನು ಹೇಳಬಹುದು. ಯಾವುದೇ ಸ್ಥಿತಿಯಲ್ಲೂ ಹೇಳಿದ್ರೂ ಸಹ ಅದು ನಮ್ಮನ್ನು ಈ ಐಹಿಕ ಬಂಧನಗಳಿಂದ ಮುಕ್ತವನ್ನಾಗಿ ಮಾಡ್ತದೆ. ಮತ್ತೆ ನಮಗೆ ಆಧ್ಯಾತ್ಮಿಕ ಸಾಧನೆ, ಆಧ್ಯಾತ್ಮಿಕ ಸಾಧನೆ ಅತ್ಯುನ್ನತ ಗುರಿ ಅಂದ್ರೆ ಯಾವುದು? ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮವನ್ನು ನೀಡ್ತದೆ ನಮಗೆ ಪ್ರೇಮನಾಮವನ್ನು ಮಾಡಿದ್ರೆ. ಇಷ್ಟೊಂದು ಮಹಿಮೆಗಳು ಇದೆ ನಾಮದ. ಅದು ನಮಗೆ ಏನು ಕೇಳಿದ್ರೂ ನೀಡ್ತದೆ, ಏನನ್ನು ಕೇಳಿದ್ರೂ ಸಾಕು. ಆದ್ರೆ ನಾವು ಯಾವಾಗ್ಲೂ ಕೃಷ್ಣ ಪ್ರೇಮವನ್ನು ಕೇಳ್ತಾ ಇರ್ತೇವೆ. ನಾಮ ಜಪ ಮಾಡಬೇಕಾದ್ರೆ, ಭಗವಂತ ನನಗೆ ಕೃಷ್ಣ ಪ್ರೇಮವನ್ನು ನೀಡು, ನನ್ನನ್ನು ನಿನ್ನ ಶುದ್ಧ ಭಕ್ತಿಯ ಸೇವೆಯಲ್ಲಿ ತೊಡಗಿಸಿಕೊಳ್ಳು, ಇದನ್ನೇ ನಾವು ಆಸೆ ಮಾಡ್ತಾ ಇರ್ತೇವೆ. ಆದರೆ ಇಲ್ಲಿ ಏನು ಹೇಳಿದ್ದಾರೆ, ಪ್ರಾಪ್ನೋತಿ ಯಕ್ಷಂತಿ ನ ತಮ್ ಕಲೋ ಜನಃ. ಕಲಿಯುಗದ ಜನರು ಎಷ್ಟು ಪತಿತರೆಂದರೆ, ಇಷ್ಟೊಂದು ಸುಲಭವಾಗಿದೆ ನಾಮ ಜಪವನ್ನು ಮಾಡುವುದು, ಆದರೂ ಸಹ ಇದನ್ನು ಮಾಡಲಿಕ್ಕೆ ನಿರಾಕರಿಸ್ತಾರೆ. ದೇ ನೆಗ್ಲೆಕ್ಟ್ ಇಟ್. ನಾಮ ಜಪ ಇಷ್ಟು ಸುಲಭ ಆದರೂ ಸಹ ಅದನ್ನು ನಿರಾಕರಿಸ್ತಾರೆ, ಅಥವಾ ಅದನ್ನು ಸರಿಯಾಗಿ ಮಾಡುವುದಿಲ್ಲ. ಎಷ್ಟೊಂದು ಇವರು ಅನ್ಫಾರ್ಚುನೇಟ್, ದುರದೃಷ್ಟಶಾಲಿಗಳು. ಯಾಕಂದ್ರೆ ಇಷ್ಟೊಂದು ಕೃಷ್ಣ ಪ್ರೇಮವನ್ನು ನೀಡುವಂತಹ ಈ ನಾಮ ಅಷ್ಟೊಂದು ಕೃಪೆ ತೋರಿಸ್ತಾ ಇದೆ, ಆದರೂ ಸಹ ನಾವು ಅದನ್ನು ಸರಿಯಾಗಿ ಮಾಡುವುದಿಲ್ಲ. ಅಷ್ಟೊಂದು ಕಲಿಯುಗದ ಜನರು ಪತಿತರು ಅಂತ ಹೇಳಿದ್ದಾರೆ. ಗರುಡ ಪುರಾಣದಲ್ಲಿ ಏನು ಹೇಳಿದ್ದಾರೆ, ಇದನ್ನು ಯಾರಾದ್ರೂ ಓದ್ತೀರಾ? ಓದ್ತೀನಿ ಪ್ರಭು. ಅವಾಪೇನಪಿ ಯಾನ್ನಾಮ್ನಿ ಕೀರ್ತಿತೆ ಸರ್ವಪಾತಕೈಃ ಹೋಮಾನ್ ವಿಮುಚ್ಯತೆ ಸದ್ಯ ಸಿಂಹಾಟ್ರಸ್ತೈರ್ಮೃಗೈರ್ ಇವ. ಸಿಂಹಸ್ರಸ್ಥೈರ್ ಮಗೇರ್ ಇವ. ಸಿಂಹ ಗರ್ಜನೆಯನ್ನು ಮಾಡಿದಾಗ ಏನಾಗ್ತದೆ?
ಜಿಂಕೆಗಳು ಅಥವಾ ಬೇರೆ ಪ್ರಾಣಿಗಳು, ಸಾಧು ಪ್ರಾಣಿಗಳು ತಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ದಿಕ್ಕಾಪಾಲಾಗಿ ಓಡ್ತದೆ. ಸಿಂಹ ಯಾವಾಗಲೂ ಒಂದೇ ಪ್ರಾಣಿಯನ್ನೇ ಹಿಡಿತದೆ, ಆದ್ರೆ ಇರುವ ಎಲ್ಲ ಪ್ರಾಣಿಗಳು ಸಹ ಓಡಿ ಹೋಗ್ತದೆ. ನಾವು ನೋಡಿರ್ಬೋದು ಇಷ್ಟೊಂದು ಈ ನ್ಯಾಷನಲ್ ಜಿಯೋಗ್ರಾಫಿಕ್ ಅದರಲ್ಲೆಲ್ಲ ಕೆಲವೊಮ್ಮೆ ತೋರಿಸ್ತಾರೆ. ನಾವು ಟಿವಿಯನ್ನು ನೋಡುವುದಿಲ್ಲ, ಆದರೆ ಹೀಗೆ ಎಲ್ಲಾದ್ರೂ ಆಸ್ಪತ್ರೆಯಲ್ಲಿ ಅಥವಾ ಎಲ್ಲಾದ್ರೂ ಕುಳಿತುಕೊಂಡಾಗ ಹೀಗೆ ಇಂತಹ ನ್ಯಾಷನಲ್ ಜಿಯೋಗ್ರಾಫಿಕ್ ಏನಾದ್ರೂ ಹಾಕಿದ್ರೆ ಸಿಂಹ ಜಿಂಕೆಯನ್ನು ಹಿಡಿಯುವುದು ಇಂತಹ ದೃಶ್ಯಗಳನ್ನು ತೋರಿಸ್ತಾರೆ. ಆವಾಗ ಸಿಂಹ ಅದು ಗರ್ಜನೆ ಮಾಡ್ತದೆ. ಅದರ ಗರ್ಜನೆ ಅದನ್ನು ಅಶುಭ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಅಶುಭವಾದ ವಸ್ತುಗಳು ಈ ಜಗತ್ತಿನಲ್ಲಿ ಎಷ್ಟೊಂದು ಅಶುಭವಾದ ವಸ್ತುಗಳು ಇದೆ ಅಥವಾ ಸನ್ನಿವೇಶಗಳು ಇದೆ. ಯಾರಾದ್ರೂ ದೇಹವನ್ನು ಬಿಡಬಹುದು ಅಥವಾ ಎಷ್ಟೊಂದು ಅಶುಭವಾದ ಕಾರ್ಯಗಳು ಆಗಬಹುದು, ಪಾಪಯುಕ್ತವಾದ ಕಾರ್ಯಗಳು ಆಗಬಹುದು. ಆದ್ರೆ ಹರಿನಾಮ ಎಷ್ಟು ಪವಿತ್ರ ಅಂದ್ರೆ ಹರಿನಾಮವನ್ನು ಒಂದೇ ಸಲ ಜಪ ಮಾಡಿದ್ರೂ ಸಹ ಸಾಕು. ಪಾತಕ, ಸರ್ವಪಾತಕ. ಪಾತಕ ಅಂದ್ರೇನು? ಪಾಪ ಕಾರ್ಯ, ಅಂದ್ರೆ ತುಂಬಾ ತೀಕ್ಷ್ಣವಾದ ಪಾಪ ಕಾರ್ಯ. ಈ ಎಲ್ಲ ತೀಕ್ಷ್ಣವಾದ ಪಾಪ ಕಾರ್ಯಗಳು ಸಹ ನಾಶವಾಗ್ತದೆ. ಅದು ಸಹ ಹೇಗೆ ನಾಶ ಆಗ್ತದೆ? ಅವಸೇನಾಪಿ ಯಾನ್ ನಾಮ್ನಿ ಕೀರ್ತಿತೆ ಸರ್ವ ಪಾತಕಿ. ನಮಗೆ ಗೊತ್ತಾಗುವುದಿಲ್ಲ ಇದು. ನಾವೀಗ ಅನಿಸ್ಕೊಳ್ಬಹುದು, 10 ವರ್ಷದಿಂದ ನಾನು ಹರಿಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ದೇನೆ, ಆದ್ರೆ ಏನೋ ಪ್ರಗತಿ ಏನೋ ನನಗೆ ಕಾಣಿಸ್ತಾ ಇಲ್ಲ ಅಲ್ವಾ, ಏನ್ ಮಾಡುವುದು ಅಂತ. ಆದ್ರೆ ಅದು ಸುಪ್ತವಾಗಿ ಆಕ್ಟ್ ಆಗ್ತಾ ಇರ್ತದೆ, ಪ್ರೊವೈಡೆಡ್ ನಾವು ಸ್ಪಷ್ಟವಾಗಿ ಅದನ್ನು ಕೇಳಬೇಕು. ಅದು ಅಫ್ಕೋರ್ಸ್ ಯಾವುದೇ ಸ್ತರದಲ್ಲೂ ಸಹ ಅದು ನಮ್ಮನ್ನು ಶುದ್ಧೀಕರಣಗೊಳಿಸ್ತಾ ಇರ್ತದೆ. ಆದ್ರೆ ಹರಿನಾಮ ಆದ್ರೆ ನಾವು ಅಪರಾಧಗಳನ್ನು ಮಾಡಬಾರ್ದು, ಅದನ್ನು ಆದಷ್ಟು ಅಪರಾಧಗಳನ್ನು ದೂರ ಇಡಬೇಕು. ಅದು ಸುಪ್ತವಾಗಿ ನಮ್ಗೆ ಅದು ಒಳಗೆ ನಮ್ಮನ್ನು ಶುದ್ಧೀಕರಣಗೊಳಿಸ್ತಾ ಇರ್ತದೆ. ಸೊ ಅದರಿಂದ 10 ವರ್ಷಗಳ ಹಿಂದೆ ನಾನು ಇದ್ದೆ ನಾನು, ಆದ್ರೆ 10 ವರ್ಷಗಳಲ್ಲಿ ಜಪ ಮಾಡಿ ನಾನು ಎಷ್ಟೊಂದು ಶುದ್ಧೀಕರಣ ಆಗಿರ್ತದೆ ಹೃದಯದಲ್ಲಿ. ನಾವು ಎಷ್ಟು ಅಪರಾಧಗಳನ್ನು ಕಡಿಮೆ ಮಾಡ್ತೇವೆ ಅಷ್ಟು ನಾವು ಜಾಸ್ತಿ ಪ್ರಗತಿಯನ್ನು ಹೊಂದುತ್ತೇವೆ. ನಾವು ಅಪರಾಧಗಳನ್ನು ಮಾಡದೇ ಇದ್ರೆ, ಅಪರಾಧ ಶೂನ್ಯ ನಾಮ ಶುದ್ಧ ನಾಮವನ್ನು ಮಾಡಿದ್ರೆ ಬಹುಬೇಗ ಪ್ರಗತಿಯನ್ನು ಹೊಂದಬಹುದು, ಬಹುಬೇಗ ನಮಗೆ ಕೃಷ್ಣ ಪ್ರೇಮ ಸಿಗ್ತದೆ. ಸೊ ಅದೇ ರೀತಿ ಇಲ್ಲಿ ಏನು ಹೇಳಿದ್ದಾರೆ ಗರುಡ ಪುರಾಣದಲ್ಲಿ, ಸಿಂಹದ ಅಶುಭ ಗರ್ಜನೆ ಜಿಂಕೆಗಳನ್ನು ಹೇಗೆ ದಿಕ್ಕು ತಪ್ಪಿ ಓಡಿಸುವಂತೆ ಮಾಡ್ತದೆ, ಅದೇ ರೀತಿ ಹರಿನಾಮ ಎಲ್ಲ ಅಶುಭವಾದ ವಿಷಯ ಪಾಪಗಳನ್ನು ಎಲ್ಲ ಅದು ನಾಶ ಮಾಡ್ತದೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಕೇಳಬೇಕಾದ್ರೆ ನಮ್ಗೆ ಸ್ಫೂರ್ತಿ ಬರ್ತದಲ್ವಾ, ಇನ್ಸ್ಪಿರೇಷನ್ ಬರ್ತದೆ. ಎಷ್ಟೊಂದು ಪಾಪಗಳು ನಾಶ ಆಗ್ತದೆ, ನಮಗೆ ಯಾವುದೇ ಸ್ಥಿತಿಯಲ್ಲೂ ಜಪ ಮಾಡಬಹುದು, ಅದು ನಮ್ಗೆ ಅತ್ಯುನ್ನತ ಗುರಿ ಕೃಷ್ಣ ಪ್ರೇಮವನ್ನು ನೀಡುತ್ತದೆ. ಇದೆಲ್ಲ ಕೇಳಬೇಕಾದ್ರೆ ನಮ್ಗೆ ಸಂತೋಷ ಆಗ್ತದೆ. ಯಾಕಂದ್ರೆ ನಾನು ನನ್ನ ಗುರಿಯ ಕಡೆಗೆ ನಾನು ಹೋಗ್ಲಿಕ್ಕೆ ಆಗ್ತಾ ಇದೆ, ನನಗೆ ಬಹುಬೇಗ ಗೋಲೋಕಧಾಮಕ್ಕೆ ವೈಕುಂಠಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅಂತ. ಸೊ ಆ ಸ್ಫೂರ್ತಿ ನಮಗೆ ಬರ್ತದೆ. ಬ್ರಹ್ಮಾಂಡ ಪುರಾಣ ಇದನ್ನ ಯಾರಾದ್ರೂ ಓದಿ ದಯವಿಟ್ಟು. ಹರೇ ಕೃಷ್ಣ ಪ್ರಭು. ಮಹಾಪಾತಕಯುಕ್ತೋಪಿ ಕೀರ್ತಯನ್ನ ನೀಸಂ ಹರಿಂ ಶುದ್ಧಾಂತ ಕಾರಣೋ ಭೂತ್ವಾ ಜಾಯತೆ ಪಂಕ್ತಿ ಪಾವನಃ. ಇದರಲ್ಲೂ ಏನ್ ಹೇಳಿದ್ದಾರೆ, ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು, ಸರ್ವ ಪಾತಕೆ, ಬೇರೆ ಬೇರೆ ರೀತಿಯ ಪಾತಕ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ? ಮಹಾಪಾತಕ. ಮಹಾಪಾತಕ ಅಂದ್ರೆ ಏನು, ಯಾರು ಹೇಳ್ತೀರಿ? ಮಹಾಪಾತಕ ಮಹಾಪಾತಕ ಅಂದ್ರೆ ಈ ಪಾತಕ ಅಂದ್ರೇನೆ ತುಂಬಾ ತೀಕ್ಷ್ಣವಾದ ಪಾಪ. ಮಹಾಪಾತಕ ಅಂದ್ರೆ ತುಂಬಾ ಕಠೋರವಾದ ಪಾಪವನ್ನು ಮಾಡಿರ್ಬೋದು. ಬ್ರಹ್ಮಹತ್ಯಾ ದೋಷಗಳು ಅಥವಾ ಗೋಹತ್ಯ, ಇಂತಹ ತುಂಬಾ ತೀವ್ರವಾದ ಪಾಪಗಳನ್ನು ಮಾಡಿದ್ರು ಸಹ ಮಹಾಪಾತಕ ಯುಕ್ತೋಪಿ ಕೀರ್ತಯನ್ ನೀಸಂ ಹರಿಂ
ಹರಿಕೀರ್ತನೆಯನ್ನು ಮಾಡಿದವನು, ಹರಿನಾಮ ಜಪದಲ್ಲಿ ತೊಡಗಿದಾಗ ಏನಾಗ್ತದೆ? ಮಹಾಪಾತಕವನ್ನು ಮಾಡಿದಂತಹ ವ್ಯಕ್ತಿ ಕೂಡ ಶುದ್ಧಾಂತ ಕಾರಣೋ ಭೂತ್ವ, ಅವನು ಅಂತಃಕರಣದಿಂದ ಶುದ್ಧನಾಗ್ತಾನೆ, ಮತ್ತು ಪಂಕ್ತಿ ಪಾವನ, ಶುದ್ಧನಾಗಿ ದ್ವಿಜಶ್ರೇಷ್ಠರಲ್ಲಿ ಒಬ್ಬರಾಗ್ತಾನೆ. ಸೊ ದ್ವಿಜ ಯಾವಾಗ ಆಗ್ತಾನೆ? ಒಬ್ಬನು ಯಾವಾಗ ದೀಕ್ಷೆಯನ್ನು ಪಡಿತಾನೆ ಆವಾಗ ದ್ವಿಜನಾಗ್ತಾನೆ. ಯಾಕಂದ್ರೆ ಅವನಿಗೆ ಎರಡನೇ ಜನ್ಮ. ಅದು ದೀಕ್ಷೆ ಅಂದ್ರೆ ಅವನಿಗೆ ಎರಡನೇ ಜನ್ಮ. ಸೊ ನಮಗೆ ಜನ್ಮನಿ ಜಾಯತೆ ಶೂದ್ರ ಸಂಸ್ಕಾರಾತ್ ಭವೇತ್ ವಿಪ್ರ, ಆಮೇಲೆ ಸಂಸ್ಕಾರಾತ್ ಭವೇತ್ ದ್ವಿಜ, ವೇದ ಪಾಠಾತ್ ಭವೇತ್ ವಿಪ್ರ, ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ. ಸೊ ಸಂಸ್ಕಾರ ಯಾವಾಗ ಒಬ್ಬನಿಗೆ ಸಿಗ್ತದೆ ಆವಾಗ ಅವನು ದ್ವಿಜ. ಎಸ್ಪೆಷಲಿ ಉಪನಯನ ಸಂಸ್ಕಾರ ಅಥವಾ ದೀಕ್ಷೆ ಯಾವಾಗ ಸಿಗ್ತದೆ ಅವನಿಗೆ ದ್ವಿಜನಾಗ್ತಾನೆ. ಆಮೇಲೆ ವೇದ ಪಾಠಾತ್ ಭವೇತ್ ವಿಪ್ರ, ವೇದ ಪಾಠಗಳನ್ನು ಸ್ಟಡಿ ಮಾಡಿ ವಿಪ್ರನಾಗ್ತಾನೆ. ಆಮೇಲೆ ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ, ಬ್ರಹ್ಮನಂದ್ರೆ ಏನು, ಪರಬ್ರಹ್ಮನಂದ್ರೆ ಏನು, ಇದನ್ನು ಅರ್ಥ ಮಾಡಿಕೊಂಡಾಗ ಅವನು ಬ್ರಾಹ್ಮಣನಾಗ್ತಾನೆ. ಆದ್ರೆ ಇದೆಲ್ಲದರ ಇಫೆಕ್ಟ್ ಹರಿನಾಮವನ್ನು ಮಾಡಿದ್ರಿಂದ ಡೈರೆಕ್ಟ್ ಆಗಿ ವೈಷ್ಣವ ಸ್ತರಕ್ಕೆ ಏರಿ ಬಿಡ್ತಾನೆ. ಸೊ ವೈಷ್ಣವ ಈಸ್ ಮೋರ್ ದ್ಯಾನ್ ಬ್ರಾಹ್ಮಣ. ವೈಷ್ಣವನ ಸ್ಥಾನ ಬ್ರಾಹ್ಮಣಕ್ಕಿಂತ ಉನ್ನತವಾದ ಸ್ಥಾನ. ಯಾಕಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣಾಶ್ರಮದಲ್ಲಿ ಬರ್ತದೆ. ಆದರೆ ವೈಷ್ಣವ ತ್ರಿಗುಣಾತೀತ, ಶುದ್ಧ ಭಕ್ತ ಯಾವಾಗಲೂ ತ್ರಿಗುಣಾತೀತ, ಟ್ರಾನ್ಸೆಂಡೆಂಟಲ್ ಪ್ಲಾಟ್ಫಾರ್ಮ್, ಅಲೌಕಿಕ ಸ್ತರದಲ್ಲಿರ್ತಾನೆ. ಅದರಿಂದ ವೈಷ್ಣವ ಯಾವಾಗಲೂ ಬ್ರಾಹ್ಮಣನಿಗಿಂತ ಉತ್ತಮ ಸ್ಥಿತಿಯಲ್ಲಿರ್ತಾನೆ. ಆದರೂ ಸಹ ಇಲ್ಲಿ ಏನು ಹೇಳಿದರೆ, ಇವನ್ ಮಹಾಪಾತಕವನ್ನು ಮಾಡುತ್ತಿರೋ ವ್ಯಕ್ತಿ ಕೂಡ ಹರಿನಾಮ ಮಾಡುವುದರಿಂದ ಅವನು ದ್ವಿಜಶ್ರೇಷ್ಠನಾಗಬಹುದು. ಯಾಕಂದ್ರೆ ಅವನ ಹೃದಯ ಅಷ್ಟು ಬೇಗ ಶುದ್ಧವಾಗ್ತದೆ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ. ಶ್ರೀ ಶಿಕ್ಷಾಷ್ಟಕದಲ್ಲಿ ಏನು ಹೇಳಿದ್ದಾರೆ ನೋಡಿ, ಯಾರಾದ್ರೂ ಹೇಳ್ಬೋದು? ಓದ್ಲಾ ಪ್ರಭು? ನಾಂ ಅಕಾರಿ ಬಹುಧಾ ನಿಜಂ ಸರ್ವಶಕ್ತಿ ಸ್ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶೇ ತವ ಕೃಪಾ ಭಗವಾನ್ ಮಮಾಪಿ ದುರ್ದೈವಮಿದುಷಂ ಯಹ ಜಾನಿ ಅನುರಾಗ. ನ ಅನುರಾಗ, ನ ಅನುರಾಗ. ಯಾಜರಿ ನ ಅನುರಾಗ. ನ ಅನುರಾಗ ಅಂದ್ರೇನು? ನನಗೆ ಆ ಹರಿನಾಮವನ್ನು ಮಾಡುವಂತಹ ಆಕರ್ಷಣೆ ಇಲ್ಲ. ನ ಅನುರಾಗ. ಅನುರಾಗ ಅಂದ್ರೆ ಆಕರ್ಷಣೆ ಅಥವಾ ಅನುರಾಗ. ಆದ್ರೆ ನ ಅನುರಾಗ ಅಂದ್ರೆ ಇಲ್ಲ, ಆಕರ್ಷಣೆ ಇಲ್ಲ. ಇದು ನನ್ನ ದುರ್ದೈವ ಸ್ಥಿತಿ. ಆಕ್ಚುಲಿ ಶಿಕ್ಷಾಷ್ಟಕದಲ್ಲಿ ಏನು ಹೇಳ್ತಾ ಇದ್ದಾರೆ, ನಾಮಕಾರಿ ಬಹುಧ ನಿಜ ಸರ್ವಶಕ್ತಿ. ಭಗವಂತ ತನ್ನ ನಾಮದಲ್ಲಿ ಸರ್ವಶಕ್ತಿ, ಎಲ್ಲ ಶಕ್ತಿಗಳನ್ನು ಸಹ ಅವನು ಹಾಕಿದ್ದಾನೆ ಅಂದ್ರೆ ನಾಮ ಮತ್ತೆ ಭಗವಂತನಿಗೆ ಏನು ವ್ಯತ್ಯಾಸ ಇಲ್ಲ. ಆದ್ರಿಂದ ಭಗವಂತನಿಗೆ ಎಷ್ಟು ಶಕ್ತಿ ಇದೆ, ನಾಮಕ್ಕೂ ಅಷ್ಟೇ ಶಕ್ತಿ ಇದೆ. ಸರ್ವಶಕ್ತಿ, ನಿಜ ಸರ್ವಶಕ್ತಿ, ಎಲ್ಲ ಶಕ್ತಿ ಇದೆ. ಮತ್ತೆ ಇಲ್ಲಿ ಕೃಷ್ಣನಿಗೆ ಅನೇಕ ನಾಮಗಳು ಇದೆ. ಕೃಷ್ಣ, ಗೋವಿಂದ, ರಾಮ, ನರಸಿಂಹ, ವಾಮನ, ಕೇಶವ, ಮಾಧವ, ಈ ರೀತಿ ಅನೇಕ ನಾಮಗಳು ಇದೆ. ಮತ್ತು ಕೃಷ್ಣನ ಸ್ವಾಂಶ ವಿಸ್ತೃತ ರೂಪಗಳು, ವಿಸ್ತೃತ ರೂಪಗಳು ಅನೇಕ ಇದೆ. ಈ ರೀತಿ ಅನಂತ ನಾಮಗಳು ಇದೆ. ಎಲ್ಲ ಅನಂತ ನಾಮಗಳಲ್ಲಿ ಎಲ್ಲ ನಿಜ ಸರ್ವಶಕ್ತಿ, ಎಲ್ಲ ಶಕ್ತಿಗಳನ್ನು ನೀನು ಹಾಕಿದ್ದೀಯಾ. ಮತ್ತು ಈ ನಾಮಗಳನ್ನು ಜಪ ಮಾಡಲಿಕ್ಕೆ ಯಾವುದೇ ಕಠಿಣವಾದ ನಿಯಮಗಳು ಇಲ್ಲ. ಗಾಯತ್ರಿ ಜಪ ಮಾಡಬೇಕಾದ್ರೆ ನಿಯಮಗಳು ಇದೆ. ಬೇರೆ ವೇದಿಕ್ ಮಂತ್ರಗಳನ್ನು ಹೇಳಬೇಕಾದ್ರೆ ನಿಯಮಗಳು ಇದೆ. ಅದು ದೀಕ್ಷೆ ಪಡೆದು ಆಧ್ಯಾತ್ಮಿಕ ಗುರುಗಳು ಕೊಟ್ಟಿರಬೇಕು. ಪರ್ಟಿಕ್ಯುಲರ್ ಸಮಯದಲ್ಲಿ ಅದನ್ನು ಮಾಡಬೇಕು. ಸ್ನಾನ ಮಾಡಿರಬೇಕು. ಕ್ಲೀನ್ ಸ್ಥಿತಿಯಲ್ಲಿರಬೇಕು. ಆ ರೀತಿ ಬೇರೆ ಬೇರೆ ವೇದಿಕ ಮಂತ್ರಗಳು, ಗಾಯತ್ರಿ ಮಂತ್ರ ಈ ರೀತಿ ಹೇಳಬೇಕಾದ್ರೆ ಪರ್ಟಿಕ್ಯುಲರ್ ನಿಯಮಗಳು ಇದೆ. ಆದರೆ ಹರೇ ಕೃಷ್ಣ ಮಹಾಮಂತ್ರ ಅಥವಾ ಹರಿನಾಮವನ್ನು ಮಾಡಲಿಕ್ಕೆ
ನಾಮಜಪ ಮಾಡಲಿಕ್ಕೆ ಯಾವುದೇ ಕಠಿಣವಾದ ನಿಯಮಗಳು ಕೂಡ ಇಲ್ಲ. ಆಮೇಲೆ ಕೃಷ್ಣ ಎಷ್ಟು ಕೃಪಾಳು ಅಂದ್ರೆ ಈ ನಾಮಜಪ ಮಾಡುವಂತಹ ಎಲ್ಲ ಪತಿತ ಜೀವಾತ್ಮಗಳನ್ನು ಉದ್ಧಾರ ಮಾಡ್ತಾನೆ, ತನ್ನ ಅಪಾರವಾದ ಕರುಣೆಗಳನ್ನು ನೀಡ್ತಾನೆ. ಇಷ್ಟೊಂದು ಕೃಪೆಯನ್ನು ಭಗವಂತ ನೀಡ್ತಾ ಇದ್ರೂ ಸಹ ನಮ್ಮ ಅವಸ್ಥೆ ಏನು? ದುರ್ದೈವಂ ಈದೃಶಂ ಇಹಾಜನಿ ನ ಅನುರಾಗ. ಇಷ್ಟೊಂದು ನಮಗೆ ಅಡ್ವಾಂಟೇಜಸ್ ಇದೆ, ಪ್ರತಿಕೂಲವಾದ ಸನ್ನಿವೇಶಗಳು ಇದೆ, ಆದರೂ ಸಹ ನಾವು ಜಪವನ್ನು ಮಾಡಬೇಕಾದ್ರೆ ನಮಗೆ ಅನುರಾಗ ಇಲ್ಲ. ಜಪ 16 ಮಾಲೆ ಮುಗಿಸ್ಬೇಕಾದ್ರೆ ಯಾವಾಗ ಮುಗಿಯುತ್ತೆ ಅಂತ ಆ ರೀತಿ ಆಲೋಚನೆ ಮಾಡ್ತೇವೆ. ಅಥವಾ ಜಪ ಬೆಳಿಗ್ಗಿಂದ ರಾತ್ರಿ 12 ಗಂಟೆ ತನಕ ಎಳಿತಾ ಇರ್ತೇವೆ ಕೆಲವೊಮ್ಮೆ. ಈ ರೀತಿ ಮಾಡುವಂತ ಭಕ್ತರು ಇರ್ತಾರೆ. 12 ಗಂಟೆಗೆ ಜಪ ಮುಗಿಸುದು ರಾತ್ರಿ. ಯಾಕಂದ್ರೆ ನ ಅನುರಾಗ, ನೀನು ಎಳೆಯುವುದು. ಸೊ ಆ ರೀತಿ ಮಾಡಬಾರ್ದು. ನಾವು ರುಚಿಯನ್ನು ಬೆಳೆಸ್ಕೊಳ್ಬೇಕು. ಭಗವಂತನ ದಿವ್ಯ ನಾಮಗಳಲ್ಲಿ ರುಚಿಯನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೆ ರುಚಿಯನ್ನು ಬೆಳೆಸ್ಕೊಳ್ಬೇಕಾದ್ರೆ ಪ್ರಪ್ರಥಮವಾಗಿ ಎಲ್ಲ ಅಪರಾಧಗಳನ್ನು ದೂರ ಮಾಡ್ತಾ ಹೋಗ್ಬೇಕು. ಆವಾಗ ಸ್ವಾಭಾವಿಕವಾಗಿ ನಮ್ಮ ಹೃದಯಗಳು ಯಾವಾಗ ಶುದ್ಧವಾಗ್ತಾ ಬರ್ತದೆ, ಸ್ವಾಭಾವಿಕವಾಗಿ ರುಚಿ ಬರ್ತದೆ. ಉಪದೇಶಾಮೃತದಲ್ಲಿ ಯಾವ ಶ್ಲೋಕ ಆಯ್ತದು? 1 ಮಿನಿಟ್. ಉಪದೇಶಾಮೃತದಲ್ಲಿ 8ನೇ ಶ್ಲೋಕ, 7ನೇ ಶ್ಲೋಕ ಅಲ್ವಾ? ಯಾರಾದ್ರೂ ದಯವಿಟ್ಟು ಇಂಗ್ಲಿಷ್ ಓದ್ಲಿಕ್ಕೆ ಬರ್ತದ? ಯಾರಿಗಾದ್ರೂ ಓದ್ಲಿಕ್ಕೆ ಓದ್ಲಾ ಪ್ರಭು? ಹಾ. ಸಯತ್ ಕೃಷ್ಣ ನಾಮ ಚರಿತಾದಿ. ಕರೆಕ್ಟಾ ಪ್ರಭು? ಸ್ಯಾತ್ ಕೃಷ್ಣ ನಾಮ ಸ್ಯಾತ್ ಕೃಷ್ಣ ನಾಮ ಚರಿತಾದಿ ಸ್ಥಿತಪೇ ಅವಿದ್ಯಾ ಪೀತೋಪತಾಪತ ರಸಾಯನಸ್ಯ ಪಿತ್ತ ಅಂದ್ರೆ ಗೊತ್ತಲ್ವಾ? ಪಿತ್ತೋಪತಪ್ತ ರಸನಾಯಸ್ಯ ನ ರಚಿಕಾನು किंतु आदराद अनुदिनं खलु सैव जुष्टः सुवाद्वी कर्मवद् भवाति तद्गाढ मूल अंतरि. ಸ್ಯಾತ್ ಕೃಷ್ಣ ನಾಮ ಚರಿತಾದಿ ಸಿತಾಪ್ತ ವಿದ್ಯಾ. ಕೃಷ್ಣ ನಾಮ ಚರಿತಾದಿ, ಕೃಷ್ಣ ನಾಮ ಚರಿತಾದಿ ಅವಿದ್ಯ, ಸಿತಾಪ್ತಿ ಅವಿದ್ಯ. ಅವಿದ್ಯೆಯಿಂದ ತುಂಬಿದಾಗ ಕೃಷ್ಣನಾಮ ಹೇಗೆ ಕಾಣಿಸ್ತದೆ? ಜಾಂಡೀಸ್ ಬಂದಾಗ ಏನು ಹೇಗೆ ಕಾಣ್ತದೆ? ಶುಗರ್ ಕ್ಯಾಂಡಿ ಜಾಂಡೀಸ್ ರೋಗಿಗೆ ಹೇಗೆ ಅದು ರುಚಿ ಅನ್ನಿಸ್ತದ ಅಥವಾ ಹೇಗೆ ಅನ್ನಿಸ್ತದೆ? ತುಂಬಾ ಕಹಿ ಅನ್ನಿಸ್ತದೆ. ಯಾಕೆ? ಪಿತ್ತ, ವಾತ ಕಫ ಪಿತ್ತೋಪತಪ್ತ ರಸನಸ್ಯ ನ ರೋಚಿಕಾನು ಅಂದ್ರೆ ಅದು ಪ್ಯಾಲೆಟೇಬಲ್ ಅನ್ಸಲ್ಲ, ರುಚಿ ಅನ್ಸಲ್ಲ. ಯಾಕಂದ್ರೆ ಪಿತ್ತದ ದೋಷ ಇದೆ ಅಲ್ವಾ ಜಾಂಡೀಸ್ ಬಂದಾಗ. ಅದೇ ರೀತಿ ಭವರೋಗದ ದೋಷ ಇದ್ದಾಗ ಹರಿನಾಮ ತುಂಬಾ ಸ್ವೀಟ್. ಹರಿನಾಮ ತುಂಬಾ ಸ್ವೀಟ್ ಆದ್ರೂ ಸಹ ಅವನಿಗೆ ಏನಂತ ಕಾಣ್ತದೆ ಹರಿನಾಮ? ಅಯ್ಯೋ ಹರಿನಾಮ ಮಾಡಬೇಕು. ಆದ್ರೆ ಹರಿನಾಮ ತುಂಬಾ ಸ್ವೀಟ್. ಶ್ರೀಲ ರೂಪ ಗೋಸ್ವಾಮಿ ಅವರು ಏನು ಹೇಳ್ತಾರೆ ಹರಿನಾಮ ಮಾಡಬೇಕಾದ್ರೆ? ನನಗೆ ಒಂದು ಮುಖ ಯಾಕೆ, ಲಕ್ಷಗಟ್ಟಲೆ ಮುಖ ಬೇಕು. ನನಗೆ 2 ಕಿವಿಗಳು ಯಾಕೆ, ಲಕ್ಷಗಟ್ಟಲೆ ಕಿವಿಗಳು ಬೇಕು, ಮಿಲಿಯಗಟ್ಟಲೆ ಕಿವಿಗಳು ಬೇಕು. ಅಷ್ಟು ಸ್ವೀಟ್ ಆಗಿದೆ ಇದು ಹರಿನಾಮ. ಆದ್ರೆ ನಮಗೆ ಹರಿನಾಮ ಆ ರೀತಿ ಕಾಣಿಸುದು. ಯಾಕಂದ್ರೆ ಸಮಸ್ಯೆ ಏನು? ಪಿತ್ತದ ದೋಷ ಇದೆ, ಭವರೋಗದ
ರೋಗ ಇದೆ, ಜಾಂಡೀಸ್ ಬಂದಾಗೆ. ಆದ್ರೆ ಅದೇ ಶುಗರ್ ಕ್ಯಾಂಡಿಯನ್ನು ತಿಂತಾ ಇದ್ರೆ ಜಾಂಡೀಸ್ ಹೋಗ್ತದೆ ಹೇಗೆ, ಅದೇ ರೀತಿ ಒಬ್ಬನು ಹರಿನಾಮವನ್ನು ಮಾಡ್ತಾ ಇದ್ರೆ ಏನಾಗ್ತದೆ, ಸ್ವಾದ್ವೀಕ್ರಮಾತ್ ಭವತಿ ತದ್ಗತ ಮೂಲಹಂತ್ರಿ. ಅದನ್ನು ಕ್ರಮೇಣವಾಗಿ ಮಾಡ್ತಾ ಇದ್ರೆ, ಕ್ರಮಾದ್ ಅಂದ್ರೆ ಕ್ರಮೇಣವಾಗಿ, ಮೂಲಹಂತ್ರಿ ಫ್ರಮ್ ದ ರೂಟ್, ಮೂಲದಿಂದ ಅದು ಭವರೋಗ ಕಿತ್ತು ಎಸೆಯಲಾಗ್ತದೆ. ಆವಾಗ ರುಚಿ ಬರ್ತದೆ. ರುಚಿ ಬಂದಾಗ ಈ ಎಲ್ಲ ದಿವ್ಯನಾಮ ಜಪ ತುಂಬಾ ರುಚಿಯಾಗಿ ಯಾವಾಗ್ಲೂ ಮಾಡ್ತಾ ಇರೋಣ ಹರೇ ಕೃಷ್ಣ ಮಹಾಮಂತ್ರ ಜಪ ಅಂತ ಅನ್ನಿಸ್ತದೆ. ಬೃಹದ್ ವಿಷ್ಣು ಪುರಾಣದಲ್ಲಿ ಏನ್ ಹೇಳಿದ್ದಾರೆ ನೋಡೋಣ, ಹೇಳಿ ದಯವಿಟ್ಟು ಯಾರಾದ್ರೂ. ಸರ್ವರೋಗೋಪಶಮಂ ಸರ್ವೋಪದ್ರವನಾಶನಂ ಶಾಂತಿದಂ ಸರ್ವರಿಸ್ತಾನಾಂ ಹರೇರ್ನಾಮಾನುಕೀರ್ತನಂ. ಸರ್ವರೋಗ ಉಪಶಯನ, ಇದು ಆಕ್ಚುಲಿ ಸಮಂ ಅಂತಾನೆ ಶ್ಲೋಕದಲ್ಲಿ ಇದೇ ಇರುತ್ತೆ. ಉಪಶಯನ ಅಂದ್ರೆ ಏನು, ಎಲ್ಲ ರೋಗಗಳು ನಾಶ ಆಗ್ತದೆ, ಮೇನ್ ಆಗಿ ಭವರೋಗ. ಆಮೇಲೆ ಉಪದ್ರವ ಅಂದ್ರೆ ಗೊತ್ತಲ್ಲ, ಉಪದ್ರವ ನೀಡ್ಬೇಡ ಅಂತ ಹೇಳ್ತಾರಲ್ಲ, ಕಷ್ಟ ಕೊಡುವುದು. ಎಲ್ಲ ರೀತಿಯ ಉಪದ್ರವಗಳು ನಮ್ಮ ಜೀವನದಲ್ಲಿ ಬರ್ತಾ ಇರಬಹುದು, ಒಂದಲ್ಲ ಒಂದು ರೀತಿಯ ಬೇರೆ ಬೇರೆ ಕಷ್ಟಗಳು ಅಥವಾ ಪೀಡೆಗಳು ಈ ರೀತಿ ಬರ್ತಾ ಇರಬಹುದು, ಅದು ಸಹ ನಾಶ ಆಗ್ತದೆ. ಮತ್ತೆ ಮಂಗಳಕರವಾದ ಸನ್ನಿವೇಶಗಳು ಬರ್ತದೆ. ಶಾಂತಿದಂ ಸರ್ವರಿಸ್ತ, ಮಂಗಳಕರವಾದ ಶುಭದಾಯಕವಾದ ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲೂ ಸಹ ನೋಡಿದ್ವಿ, ಏನು ಹರಿನಾಮ ಮಾಡ್ಬೇಕಾದ್ರೆ ಶುಭದ. ಸೊ ಎಲ್ಲ ಶುಭದಾಯಕವಾದ ವಿಷಯಗಳು ಜೀವನದಲ್ಲಿ ಬರ್ತದೆ. ಯಾವುದರಿಂದ? ಹರೇ ನಾಮಾನು ಕೀರ್ತನ, ಹರಿನಾಮವನ್ನು ಮಾಡುವುದರಿಂದ. ಇದನ್ನು ಬೃಹದ್ ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ. ಲಾಸ್ಟ್ ಶ್ಲೋಕ ಇವತ್ತಿನದು. ಪದ್ಮ ಪುರಾಣದಲ್ಲಿ ಏನ್ ಹೇಳಿದ್ದಾರೆ, ಯಾರಾದ್ರೂ ಓದಿ ದಯವಿಟ್ಟು. ನಾಮಂ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧ ನಿತ್ಯ ಮುಕ್ತೋ ಭಿನ್ನತ್ವಂ ನಾಮ ನಾಮಿನೋ. ಅಭಿನ್ನತ್ವ, ಮುಕ್ತೋ ಅಭಿನ್ನತ್ವ, ಅಭಿನ್ನತ್ವಂ ಅಂತ. ಅಭಿನ್ನತ್ವಂ ಅಂದ್ರೆ ಏನು? ನಾಮ ಅಂದ್ರೆ ಹರಿನಾಮ, ನಾಮಿನೋ ಅಂದ್ರೆ ಕೃಷ್ಣ. ಕೃಷ್ಣ ಮತ್ತು ಕೃಷ್ಣನ ನಾಮಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ, ಅಭಿನ್ನ, ಎರಡು ಒಂದೇ. ಕೃಷ್ಣನ ನಾಮ, ಕೃಷ್ಣನ ರೂಪ, ಕೃಷ್ಣನ ಗುಣ, ಕೃಷ್ಣನ ಲೀಲೆಗಳು, ಕೃಷ್ಣನ ಪ್ಯಾರಫರ್ನೇಲಿಯಾ ಎಲ್ಲ ಅಭಿನ್ನತ್ವ, ಕೃಷ್ಣನ ಧಾಮ ಎಲ್ಲ. ಕೃಷ್ಣ ಮತ್ತು ಕೃಷ್ಣನ ಈ ನಾಮರೂಪ ಗುಣಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ, ಯಾಕಂದ್ರೆ ಎಲ್ಲವೂ ನಿತ್ಯ ಮುಕ್ತವಾಗಿದೆ. ಈ ನಾಮ ಯಾವಾಗಲೂ ಈ ಭೌತಿಕ ಮೂರು ಗುಣಗಳಿಗೆ ಒಳಪಟ್ಟಿಲ್ಲ. ಹೇಗೆ ಕೃಷ್ಣ ಈ ಭೌತಿಕ ಮೂರು ಗುಣಗಳಿಗೆ ಒಳಪಟ್ಟಿಲ್ಲ. ಮೂರು ಗುಣಗಳು ಯಾವುದು? ಭೌತಿಕವಾದ ಮೂರು ಗುಣಗಳು ಯಾವುದು? ಸತ್ವ ರಜಸ್ ತಮೋಗುಣ. ತಮೋಗುಣ. ಸೊ ಇದು ಮೂರು ಗುಣಗಳಿಗೆ ನಾಮ ಅಥವಾ ಕೃಷ್ಣ ಅವನು ಒಳಪಟ್ಟಿಲ್ಲ, ಅವನು ಅಲೌಕಿಕವಾದ. ಸೊ ನಾಮ ಚಿಂತಾಮಣಿ ಕೃಷ್ಣ. ಚಿಂತಾಮಣಿ ಅಂದ್ರೆ ಡಿಸೈರ್ ಫುಲ್ಫಿಲ್ಲಿಂಗ್. ನಮ್ಮ ಯಾವ ಆಶೆ ಇದೆ ಎಲ್ಲವನ್ನೂ ನಾಮ ಪೂರೈಸ್ತದೆ. ಅದಕ್ಕಾಗಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾವು ಜಪವನ್ನು ಮಾಡಬೇಕಾದ್ರೆ ನಮ್ಮ ಯಾವುದೇ ಆಸೆಗಳು ಪೂರೈಸ್ತದೆ, ಆದ್ರಿಂದ ಆಸೆಗಳು ಯಾವ್ದಾವುದೋ ಇಟ್ಕೊಂಡು ನಾವು ಜಪ ಮಾಡಬಾರ್ದು. ಅದಕ್ಕೆ ನಾನು ಪ್ರಪ್ರಥಮವಾಗಿ ನಾವು ಏನು ನಮ್ಮ ಮೈಂಡ್ ಅನ್ನು ಫಿಕ್ಸ್ ಮಾಡ್ಕೊಂಡಿದ್ದೇವೆ, ಗುರಿ ಕೃಷ್ಣ ಪ್ರೇಮ ಮಾತ್ರ, ಅನ್ಯಾಭಿಲಾಷಿತ ಶೂನ್ಯ. ಆದ್ರೆ ಕೆಲವ್ರು ಕೇಳ್ತಾರೆ, ನಾಮ ಜಪ ಮಾಡಿ ನಿರಾಕಾರವಾದಿಗಳು ನನಗೆ ಬ್ರಹ್ಮ ಜ್ಯೋತಿಯಲ್ಲಿ ಐಕ್ಯ ಆಗ್ಬೇಕು ಅಂತ ಕೇಳ್ತಾರೆ. ಕರ್ಮಿಗಳು ನನಗೆ ಮಗು ಕೊಡು, ಧನ ಕೊಡು, ಧನಂ ದೇಹಿ ಪುತ್ರಂ ದೇಹಿ, ಆ ರೀತಿ ಕೇಳಬಹುದು. ಆದ್ರೆ ಭಕ್ತನಾದವನು ಆ ರೀತಿ ಕೇಳುವುದಿಲ್ಲ. ಜ್ಞಾನಿಯಾದವನು ಮುಕ್ತಿಯನ್ನು ಕೇಳಬಹುದು, ಸಾಯುಜ್ಯ ಮುಕ್ತಿಯನ್ನು, ಅದನ್ನು ಭಕ್ತ ಕೇಳುವುದಿಲ್ಲ.
ಕರ್ಮಿಯಾದವನು ಭೋಗಕ್ಕಾಗಿ ಮುಕ್ತಿಯ ವಿಷಯಗಳನ್ನು ಕೇಳಬಹುದು, ಭಕ್ತ ಅದನ್ನು ಕೇಳುವುದಿಲ್ಲ. ಭಕ್ತ ಕೇವಲ ಕೃಷ್ಣ ಪ್ರೇಮವನ್ನು ಕೊಡುವಂತ ಹೇಳ್ತಾನೆ. ಯಾಕಂದ್ರೆ ನಾಮ ಚಿಂತಾಮಣಿ, ಚಿಂತಾಮಣಿ ಅಂದ್ರೆ ಎಲ್ಲ ನಮ್ಮ ಯಾವ ಆಸೆಗಳು ಇದೆ ಎಲ್ಲವನ್ನು ಪೂರೈಸ್ತದೆ ನಾಮ. ಆಮೇಲೆ ರಸವಿಗ್ರಹ, ರಸವಿಗ್ರಹ ಅಂದ್ರೆ ರಸ ಅಂದ್ರೆ ಏನು? ನಾವು ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಾವು ನೋಡಿದ್ವಿ ರಸ ಅಂದ್ರೆ ಏನು. ದೇರ್ ಇಸ್ ಸಮ್ ಮೆಲೋ ಎಕ್ಸ್ಚೇಂಜ್, ಅಮೃತ ತರ. ಜ್ಯೂಸ್ ತರ. ಜ್ಯೂಸ್ ಅನ್ನು ಕುಡಿಬೇಕಾದ್ರೆ ತುಂಬಾ ರಸಯುಕ್ತವಾಗಿ ಆಹ್ಲಾದಕರ ಆಗ್ತದೆ. ಅದೇ ರೀತಿ ಈ ರಿಲೇಷನ್ ಸಂಬಂಧದಲ್ಲಿ, ಭಗವಂತನ ಜೊತೆಗಿರುವ ಸಂಬಂಧದಲ್ಲಿ ಆ ರಸ ಇದೆ. ಅವನು ಅಖಿಲ ರಸಾಮೃತ ಮೂರ್ತಿ ಕೃಷ್ಣ. ಅದೇ ರೀತಿಗೆ ಚೈತನ್ಯ ರಸ ವಿಗ್ರಹ ಅಂತ ಹೇಳಿದ್ದಾರೆ. ಆಮೇಲೆ ಅವನು ಸಂಪೂರ್ಣನಾಗಿ ಶುದ್ಧನಾಗಿದ್ದಾನೆ, ಪೂರ್ಣ ಶುದ್ಧ. ನಮ್ಮ ರೀತಿ ಅವನು ಭೌತಿಕ ಅಶುದ್ಧತೆಗೆ ಅವನು ಒಳಪಡುವುದಿಲ್ಲ, ಪೂರ್ಣ ಶುದ್ಧ, ನಿತ್ಯ ಮುಕ್ತ, ಎಟರ್ನಲಿ ಲಿಬರೇಟೆಡ್ ನಾಮ. ಸೊ ಈ ವಿಷಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಏನು, ಕೃಷ್ಣನ ನಾಮ, ದಿವ್ಯ ನಾಮ ಭೌತಿಕ ಗುಣಗಳಿಂದ ಕಲುಷಿತವಾಗಲ್ಲ. ಅದಕ್ಕೆ ಯಾಕಂದ್ರೆ ಅದು ನಿತ್ಯವಾಗಿ ಶಾಶ್ವತವಾಗಿ ಮುಕ್ತವಾಗಿ ಇದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ಇನ್ನು ಕೆಲವು ಮಹಿಮೆಗಳನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಈಗ 10 ನಿಮಿಷ ಇದೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋ ಮೊದಲು ಯಾರಿಗೆ ಏನಾದರೂ ಪ್ರಶ್ನೆಗಳು ಇದೆಯಾ, ಕಮೆಂಟ್ಸ್ ಅಥವಾ ತಿದ್ದುಪಡಿಗಳು ಇದ್ರೆ ಹೇಳ್ಬೋದು. ಇಲ್ದಿದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ, ನಾವು ಸುಮಾರು 5 ನಿಮಿಷ ಕ್ಲಾಸ್ ಎಂಡ್ ಆದ ತಕ್ಷಣ 5 ನಿಮಿಷಗಳ ಕಾಲ 30 ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಜಪ ಮಾಡ್ತೇವೆ. ಇವತ್ತಿನಿಂದ 30 ಹರೇ ಕೃಷ್ಣ ಮಹಾಮಂತ್ರ ಜಪ. ಈ ಜಪ ಮಾಡಬೇಕಾದ್ರೆ ನಮ್ಮ ಜಪವನ್ನು ನಾವೇ ಇಂಪ್ರೂವ್ ಮಾಡಲಿಕ್ಕೆ ನೋಡ್ಬೇಕು ಪ್ರತಿ ಕ್ಲಾಸಲ್ಲಿ. ಆಮೇಲೆ ಈ ಜಪವನ್ನು ಇಂಪ್ರೂವ್ ಮಾಡಬೇಕಾದ್ರೆ ನಾನು ಇವತ್ತು ಹೇಗೆ ಜಪ ಮಾಡ್ತಾ ಇದ್ದೇನೆ ಅಂತ ಒಂದು ಬೆಂಚ್ ಮಾರ್ಕ್ ಇದ್ರೆ, ಅದೊಂದು ಲೈನ್ ಅನ್ನು ಹೇಳಿದ್ರೆ, ಈ ಹರಿನಾಮ ಮಹಾತ್ಮೆ ಸೀರೀಸ್ ಮುಂದುವರೆದ ಹಾಗೆ ನಮ್ಮ ಜಪ ಇಂಪ್ರೂವ್ ಆಗ್ತಾ ಹೋಗ್ಬೇಕು. ಅದಕ್ಕೆ ನಾವು ಒಂದೊಂದೇ ಅಭ್ಯಾಸಗಳನ್ನು ಮಾಡ್ತಾ ಹೋಗೋಣ. ಅದನ್ನು ನಾನು ವಿವರವಾಗಿ ಹೇಳ್ತೇನೆ. ಆದರೆ ಅದರ ಮೊದಲು ಯಾರಿಗಾದರೂ ಪ್ರಶ್ನೆಗಳು ಇದೆಯಾ ಅಥವಾ ಕಮೆಂಟ್ಸ್ಗಳು ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಇದು ಲಾಸ್ಟ್ ಕ್ಲಾಸ್ದು ಮತ್ತೆ ಇದು ನಾವು ರೆಕಾರ್ಡಿಂಗ್ ಮತ್ತೆ ಕೇಳ್ಬೇಕಂದ್ರೆ ಸಿಗುತ್ತಾ ಪ್ರಭು? ಹಾ, ಸಿಗುತ್ತೆ. ಸುವರ್ಣ ಗೌರವರಿ ಪ್ರಭುಗಳು ಅವರು ಬ್ಯಾಂಗ್ಳೂರಲ್ಲಿ ಇರಲಿಲ್ಲ. ಸೊ ಅವ್ರ ಹತ್ರ ಕೇಳಿ ಸ್ವಲ್ಪ 2-3 ವೀಕ್ಸ್ ಆಗ್ಬೋದು. ಅದನ್ನ ಅಪ್ಲೋಡ್ ಮಾಡಿ ನಾವು ಅದು ಸೇಮ್ ಲೈಕ್ ಭಕ್ತಿ ರಸಾಮೃತ ಸಿಂಧು ಆ ಥರ ಅಪ್ಲೋಡ್ ಮಾಡ್ತೀವಿ. ಓಕೆ, ನಮ್ಗೆ ಟೈಮ್ ಇದ್ದಾಗ ನಾವು ಇನ್ನೊಂದ್ಸಲ ಕೇಳಿದ್ರೆ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಅಷ್ಟೇ. ಖಂಡಿತ. ಏನಾದರೂ ಪ್ರಶ್ನೆಗಳು ಇದೆಯಾ? ಇಲ್ಲ ಅಂದ್ರೆ ನಾವು ಈಗ 5ರಿಂದ 10 ನಿಮಿಷಗಳ ಕಾಲ, ಇದು ಪ್ರತಿ ಕ್ಲಾಸು, ಇವತ್ತಿಂದ ಪ್ರತಿ ಕ್ಲಾಸು ನಾವು ಇದನ್ನು ಮಾಡೋಣ. ಯಾಕಂದ್ರೆ ನಮ್ಮ ಜಪವನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಬೇಕು. ಸೊ ಅದ್ರ ಮೊದಲು ಏನಾದರೂ ಪ್ರಶ್ನೆಗಳು ಇದೆಯಾ? ಇಲ್ಲ ಅನ್ನಿಸ್ತಾ ಇದೆ. ಈಗ ನಾವು ಈ ಹರಿನಾಮ ಮಹಾತ್ಮೆ ಇದರ ಒಂದು ಉದ್ದೇಶ ಏನು, ನಮ್ಮ ಹರಿನಾಮ ಜಪ ಕೂಡ ನಾವು ಕ್ರಮೇಣವಾಗಿ ಅಪರಾಧಗಳಿಂದ ಮುಕ್ತವಾಗಿ ನಾಮಾಭಾಸ ಸ್ತರಕ್ಕೆ ಬಂದು, ನಾಮಾಭಾಸ ಸ್ತರದಿಂದ ಶುದ್ಧ ನಾಮ, ಭಾವನಾಮ, ಪ್ರೇಮನಾಮಕ್ಕೆ, ಪ್ರೇಮನಾಮದ ಸ್ತರಕ್ಕೆ ಬರಲಿಕ್ಕೆ ನಾವು ಅಭ್ಯಾಸ ಮಾಡ್ತೇವೆ. ಅದಕ್ಕಾಗಿ ಒಂದೊಂದಾಗಿ ನಾವು ಇಂಪ್ರೂವ್ ಮಾಡ್ತಾ ಹೋಗುದು, ಕ್ರಮೇಣವಾಗಿ ತಿದ್ದಿಕೊಳ್ತಾ, ಏನು ತಪ್ಪು ಮಾಡಿಕೊಂಡ್ರೆ ಅದನ್ನು ತಿದ್ದುಕೊಳ್ಳುವುದು, ಈ ರೀತಿ. ಸೊ ಅದಕ್ಕಾಗಿ ನಮ್ಮ ಜಪವನ್ನು ನಾವು ಕೂಲಂಕಷವಾಗಿ ಅದನ್ನು ಮಾನಿಟರ್ ಮಾಡಬೇಕು. ಅಂದ್ರೆ ಅದನ್ನು ನೋಡಬೇಕು, ನಾವು ಹೇಗೆ ಜಪ ಮಾಡ್ತಾ ಇದ್ದೀವಿ. ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗಿಗೆ ಇಲ್ಲಿ ಎಷ್ಟು ಜನ 16 ಮಾಲೆ ಜಪವನ್ನು ಮಾಡ್ತಾ ಇದ್ದೀವಿ? ಕೈಯನ್ನು ಎತ್ತೀರಾ?
ಇದು ಜಪವನ್ನು ಮಾಡ್ತಾ 16 ಮಾಲೆ ಮಾಡ್ತಾ ಇಲ್ದಿದ್ರು ಪರವಾಗಿಲ್ಲ. ಇದು ಜಸ್ಟ್ ಒಂದು ಐಡಿಯಾ ಬರ್ಲಿಕ್ಕೆ. ಅಂದ್ರೆ ಸುಮಾರು 5ರಿಂದ 6 10. ಓಕೆ. ಬೇರೆಯವರು ಯಾರು ಒಂದು ಮಾಲೆ ಜಪ ಮಾಡ್ತಾ ಇದ್ದೀರಿ ಕೊನೆ ಪಕ್ಷ? ಅಂದ್ರೆ 16 ಮಾಲೆಯವರು ದಯವಿಟ್ಟು ಕೈಯನ್ನು ತೆಗಿರಿ. ಒಂದು ಮಾಲೆ ಜಪವನ್ನು ಯಾರು ಮಾಡ್ತಾ ಇದ್ದೀರಿ? ಓಕೆ. ಸೊ ಕಡೆ ಪಕ್ಷ ಎಲ್ಲರೂ ಒಂದ ಮಾಲೆ ಆದ್ರೂ ಜಪ ಮಾಡ್ತಾ ಇದ್ದೇವೆ. ಸೊ ನಾವು ಈಗ ಒಂದು ಮಾಲೆ ಜಪ ಮಾಡುವವರು ಕ್ರಮೇಣವಾಗಿ 4 ಮಾಲೆ ಆಮೇಲೆ 8 ಮಾಲೆಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಆಮೇಲೆ ಯಾರು 16 ಮಾಲೆ ಮತ್ತೆ ಎಷ್ಟು ಹೆಚ್ಚು ಅಥವಾ ಕಡಿಮೆ ಏನು ಜಪ ಮಾಡ್ತಾ ಇದ್ದೇವೆ, ನಮ್ಮ ಜಪವನ್ನು ನಾವು ಹೇಗೆ ಇಂಪ್ರೂವ್ ಮಾಡುವುದು? ಜಯಮತಿ ಮಾತಾಜಿ, ನೀವು ಕೈಯನ್ನು ತೆಗಿಬಹುದು. ಸೊ ಈಗ ನಾವು ಪ್ರಪ್ರಥಮವಾದ ಹೆಜ್ಜೆ ಏನು? ಇಲ್ಲಿ 3 ವಿಷಯಗಳು ಇದೆ ಜಪವನ್ನು ಮಾಡಬೇಕಾದ್ರೆ: ಪ್ರೊನೌನ್ಸಿಯೇಷನ್, ಪೊಸಿಷನ್ ಅಂಡ್ ಪ್ರೇಯರ್. ಅಂದ್ರೆ ನಾವು ಸ್ಪಷ್ಟವಾಗಿ ಅದನ್ನು ಹೇಗೆ ಜಪ ಮಾಡ್ತೇವೆ ಅಂತ ಅದು. ಆಮೇಲೆ ನಾವು ಕೂತ್ಕೊಳ್ಳುವ ಪೊಸಿಷನ್, ಸ್ಟ್ರೈಟ್ ಆಗಿ, ಇರೆಕ್ಟ್ ಆಗಿ. ಒಂದು ನೀವು ಪ್ರಭುಪಾದರು ಒಬ್ಬ ಭಕ್ತರಿಗೆ ಕೇಳಿರ್ಬೋದು, ಸಿಟ್ ಇರೆಕ್ಟ್, ಸಿಟ್ ಸ್ಟ್ರೈಟ್ ಅಂತ ಹೇಳ್ತಾರೆ. ಸೊ ಆ ರೀತಿ. ಸೊ ಅದು ಸೆಕೆಂಡ್. ಅದನ್ನು ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ ಅಥವಾ ಕೊನೆಗೆ ನೋಡ್ಬೋದು. ಆಮೇಲೆ ಪ್ರೇಯರ್ಫುಲ್ ಮೋಡ್ ಅಂದ್ರೆ ತುಂಬಾ ಒಂದು ಪ್ರಾರ್ಥನಾಯುಕ್ತವಾಗಿ ಜಪವನ್ನು ಮಾಡುವುದು. ಅದು ಸಹ ಪ್ರಾರ್ಥನಾಯುಕ್ತವಾಗಿ ಜಪ ಮಾಡುವುದು ಕ್ರಮೇಣವಾಗಿ ಬರಬಹುದು, ಅಥವಾ ಕೆಲವು 1, 2, 3, 4 ವರ್ಷಗಳ ನಂತರ. ಆದರೂ ಆ ಭಾವವನ್ನು ಹೊಂದಿರುವುದು ಒಳ್ಳೆಯದು. ಪ್ರಪ್ರಥಮವಾದ ಹೆಜ್ಜೆಯಾಗಿ ನಾವು ಏನನ್ನು ಪ್ರಯತ್ನ ಮಾಡ್ತಾ ಇದ್ದೇವೆ ಇವತ್ತು ಮತ್ತೆ ಮುಂದಿನ 1, 2, 3, 4 ಕ್ಲಾಸ್ಗಳು ಅಂದ್ರೆ, ನಾವು ಕೇವಲ 30 ಹರೇ ಕೃಷ್ಣ ಮಹಾಮಂತ್ರವನ್ನು ಇಲ್ಲಿ ಜಪ ಮಾಡ್ತಾ ಇರಬಹುದು. ಆದರೆ ನಾವು ಈ ಕ್ಲಾಸಲ್ಲಿ ಏನು ನಾವು ಅಭ್ಯಾಸ ಮಾಡ್ತೇವೆ, ಅದೇ ಅಭ್ಯಾಸವನ್ನು ನಾವು ಪ್ರತಿದಿನ ಜಪ ಮಾಡಬೇಕಾದ್ರೆ ಆ ಅಭ್ಯಾಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆವಾಗ ಜಪ ತನ್ನಿಂದ ತಾನೇ ಇಂಪ್ರೂವ್ ಆಗ್ತದೆ. ಇವತ್ತಿನ ಅಭ್ಯಾಸ ಏನು ಅಂದ್ರೆ, ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕಾದ್ರೆ ಪ್ರೊನೌನ್ಸಿಯೇಷನ್ ಏನಿದೆ ಅದು ತುಂಬಾ ಸ್ಪಷ್ಟವಾಗಿ ಪ್ರೊನೌನ್ಸ್ ಮಾಡಬೇಕು. ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಇಂಪ್ರೂವಿಂಗ್ ದ ಚಾಂಟಿಂಗ್. ನಾವು ಕ್ವಾಲಿಟಿ ಜಪ ಮಾಡಬೇಕಾದ್ರೆ ಪ್ರಥಮ ಹೆಜ್ಜೆ ಅಂದ್ರೆ ನಮ್ಮ ಜಪವನ್ನು ನಾವು ಸ್ಪಷ್ಟವಾಗಿ ಅದನ್ನು ಉಚ್ಚಾರಣೆ ಮಾಡಬೇಕು. ಸೊ ಅದನ್ನು ನಾವು ಇವತ್ತು ಅಭ್ಯಾಸ ಮಾಡೋದು. ಇವತ್ತು ಮತ್ತೆ ಮುಂದಿನ ಕೆಲವು ಕ್ಲಾಸ್ಗಳಲ್ಲಿ ಅದನ್ನು ಅಭ್ಯಾಸ ಮಾಡೋಣ. ಒಂದಾಗಿ ಸ್ವಲ್ಪ ಒಂದು ಮಾಲೆ ಜಪ ಮಾಡಬೇಕಾದ್ರೆ 1 ನಿಮಿಷ 2 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ನಮ್ಗೆ, ಆದ್ರೆ ನಾವು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ಇದು ನಮ್ಮ ಗುರಿ. ಸೊ ಕೆಲವರು ಜಪ ಮಾಡಬೇಕಾದ್ರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರಿರಾಮ್ ಹರಿರಾಮ್ ರಾಮ್ ರಾಮ್ ಹರೇ ಹರೇ ಈ ರೀತಿ ಇದ್ದಾಗ ಕೆಲವೊಮ್ಮೆ ಹರೇ ಕೃಷ್ಣ 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 ಹರೇ, ಆಮೇಲೆ ಲಾಸ್ಟ್ ಇದ್ದು ಹರೇ ಬಿಟ್ಟಿರ್ಬೋದು. ಹರಿರಾಮ್ ರಾಮ ರಾಮ, ಅಥವಾ ಮಧ್ಯದ ರಾಮ ಬಿಟ್ಟಿರ್ಬಹುದು. ಕೆಲವೊಮ್ಮೆ ಹರೇ ಹರೇ ಬಿಟ್ಟಿರ್ಬಹುದು. ಇದನ್ನು ನಾವು ಸರಿಯಾಗಿ ಅಬ್ಸರ್ವ್ ಮಾಡಿ ನಾವು ಆ 16 ಎಲ್ಲ ಶಬ್ದಗಳು ಏನಿದೆ ಅದನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡು. ಅದನ್ನೇ ನಾವು ಪ್ರತಿದಿನ ಇವತ್ತಿನಿಂದ ಅಭ್ಯಾಸ ಮಾಡು. ಅದನ್ನು ಕೇರ್ಫುಲಿ ಕೇಳಬೇಕು. ಉದಾಹರಣೆಗೆ ನಾನು ಹೇಳ್ತೇನೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದರಲ್ಲಿ
ಕೃಷ್ಣ ಅಂತ ಹೇಳಬೇಕಾದ್ರೆ ಕೃಷ್ಣೋ ಕೃಷ್ಣ ಅಂತ ಹೇಳಬಾರ್ದು ಅಂತ ಇದನ್ನು ಆದಷ್ಟು ಗಮನ ಕೊಡೋಣ. ಸ್ವಲ್ಪ ಆಚೆ ಈಚೆ ಆದ್ರೆ ಪರವಾಗಿಲ್ಲ, ಆದ್ರೆ ಹೆಚ್ಚಿನ ಇದಂದ್ರೆ ಆದಷ್ಟು ಸ್ಪಷ್ಟವಾಗಿ ಹೇಳಬೇಕು. ರಾಮೋ ಅಂತ ಹೇಳಬಾರ್ದು, ರಾಮ ಅಂತ ಹೇಳಿ. ಸೊ ಅದರಿಂದ ಎಷ್ಟು ಸ್ಪಷ್ಟವಾಗ್ತದೆ ಅಷ್ಟು ಸ್ಪಷ್ಟವಾಗಿ ನಾವು ಹೇಳಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸ್ಪಷ್ಟವಾಗಿ ಹೇಳಬೇಕು. ಮತ್ತೆ ಅದನ್ನು ಆದಷ್ಟು ಕೇಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮನಸ್ಸು ಆಚೆ ಈಚೆ ಹೋಗ್ತಾ ಇರ್ತದೆ, ಪರವಾಗಿಲ್ಲ. ಆಚೆ ಈಚೆ ಹೋದ್ರೆ ಅದನ್ನು ಮತ್ತೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ತುಂಬಾ ಪ್ರೆಷರ್ ಹಾಕ್ಬೇಕು ಅಂತಿಲ್ಲ, ಒತ್ತಡವನ್ನು, ಟೆನ್ಷನ್, ಆಂಗ್ಸೈಟಿ ತಗೊಳ್ಬೇಕಂತಿಲ್ಲ. ರಿಲ್ಯಾಕ್ಸ್ಡ್ ಆಗಿ ಆರಾಮಾಗಿ ಜಪ ಮಾಡೋಣ. 30 ಮಹಾಮಂತ್ರಗಳು. ಯಾರು ಲೀಡ್ ಮಾಡ್ತೀರಿ? ಯಾರಾದ್ರೂ ಲೀಡ್ ಮಾಡ್ತೀರಾ? ಜೈ ಶ್ರೀ ಕೃಷ್ಣ ಚೈತನ್ಯ ಒಂದ್ಸಲ ಹೇಳಬೇಕು, ಆಮೇಲೆ 30 ಹರಿ ಕೃಷ್ಣ ಮಹಾಮಂತ್ರ, ಆಮೇಲೆ ಲಾಸ್ಟಿಗೆ ಜೈ ಶ್ರೀ ಕೃಷ್ಣ. ನಾನು ಹೇಳ್ತೀನಿ. ನೀವು ಒಂದ್ಸಲ ಹೇಳಿ, ನಾವು ರಿಪೀಟ್ ಮಾಡ್ತೀವಿ. ಹೇಳಿ ಮತ್ತೆ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದ ಪ್ರಭು ನಿತ್ಯಾನಂದ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಸಾದಿ ಗೌರ ಭಕ್ತವೃಂದ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಹರೇ. ಒಂದು ನಿಮಿಷ, ಎಲ್ರೂ ಒಂದೇ ಸಲ ಹೇಳೋಣ, ಆವಾಗ ಅದು ಟ್ಯೂನ್ ಆಗ್ತದೆ. ಹೇಮ ಮಾತಾಜಿ, ನೀವು ಲೀಡ್ ಮಾಡಿ, ನಿಮ್ಮನ್ನು ಎಲ್ಲರೂ ಫಾಲೋ ಮಾಡ್ತಾರೆ. ಸ್ಪಷ್ಟವಾಗಿ ಹೇಳಲಿಕ್ಕೆ ನೋಡಿ. ಎರಡಾಯ್ತು. ಹೇಳ ಪ್ರಭುಜಿ. ಮೂರನೇದು ಸ್ಪಷ್ಟವಾಗಿ ಹೇಳಿ, ನಿಮ್ಮನ್ನೆಲ್ಲರೂ ಫಾಲೋ ಮಾಡ್ತಾರೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ಹರೇ, ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ